ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ತೊಗೊಂಡಿದ್ದೀನಿ. ಹಾಗೆ ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ತಿದ್ವಿ, ಟೈಪ್ಸ್ ಆಫ್ ನೌನ್ಸಲ್ಲಿ ಕಾಂಕ್ರೀಟ್ ನೌನ್ಸ್ ಮತ್ತು ಆಬ್ಸ್ಟ್ರಾಕ್ಟ್ ನೌನ್ಸನ್ನು ನೋಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ಕಾಂಕ್ರೀಟ್ ನೌನ್ಸ್ ಅಂದರೆ ಏನು? ನಮ್ಮ ಪಂಚೇಂದ್ರಿಯಗಳಲ್ಲಿ ಗ್ರಹಿಸಬಹುದಾದಂತಹ ವಸ್ತುಗಳು ಅಥವಾ ನೌನ್ಸ್ಗಳನ್ನು ನಾವೇನಂತ ಕರಿತೀವಿ? ಕಾಂಕ್ರೀಟ್ ನೌನ್ಸ್ ಅಂತ ಕರಿತೀವಿ. ಅದೇ ರೀತಿ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದರೆ ಏನು? ನಮ್ಮ ಪಂಚೇಂದ್ರಿಯಗಳಲ್ಲಿ ಗ್ರಹಿಸೋಕ್ಕಾಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ದುಃಖ, ಅಳದನ್ನ ನೋಡ್ಬೋದು ನೀವು, ಆದರೆ ದುಃಖನ ನೋಡೋಕ್ಕಾಗತ್ತಾ? ಇಲ್ಲ. ದುಃಖ ಅನ್ನುವಂಥದ್ದು ಏನಾಗುತ್ತೆ? ಅಬ್ಸ್ಟ್ರಾಕ್ಟ್ ನೌನು. ಅದನ್ನು ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡೋಕ್ಕಾಗುತ್ತೆ, ಅದನ್ನು ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ, ವಾಸನೆ ನೋಡೋಕ್ಕಾಗಲ್ಲ, ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ಟೇಸ್ಟ್ ನೋಡೋಕ್ಕಾಗಲ್ಲ. ಸೊ ಇದನ್ನು ನಾವೇನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ಸ್. ಫಾರ್ ಎಕ್ಸಾಂಪಲ್ ದುಃಖ, ಖುಷಿಯಿಂದ ಬರುವಂತಹ ಆ್ಯಕ್ಷನನ್ನು ನೋಡ್ಬೋದು ನಾವು. ಅಂದರೆ ಖುಷಿ ಇದ್ದಾಗ ನಾವೇನು ಮಾಡ್ತೀವಿ? ನಗ್ತೀವಿ ಅಥವಾ ಸ್ಮೈಲ್ ಮಾಡ್ತೀವಿ. ಆ ಸ್ಮೈಲನ್ನು ನೋಡ್ಬೋದು, ಬಟ್ ಖುಷಿಯನ್ನು ನೋಡೋಕ್ಕಾಗುತ್ತಾ? ಖುಷಿಯನ್ನು ನೋಡೋಕ್ಕಾಗಲ್ಲ. ಆ ದುಃಖವನ್ನು ನೋಡೋಕ್ಕಾಗಲ್ಲ. ಆ ದುಃಖದಿಂದ ಬರುವಂತಹ ಆ್ಯಕ್ಷನನ್ನು ನೋಡ್ಬೋದು. ದುಃಖದಿಂದ, ಸ್ಯಾಡ್ನೆಸ್ಸಿಂದ ಬರುವಂತಹ ಆ್ಯಕ್ಷನ್ ಏನು? ಅಳ್ಬೋದು. ಸೊ ಅದನ್ನು ನೋಡ್ಬೋದು, ಅಥವಾ ಮುಖನ ಒಂಥರ ಮಾಡಿಕೊಂಡು ಸೈಡಲ್ಲಿ ಕೂತ್ಕೋಬೋದು. ಇದನ್ನು ನೋಡ್ಬೋದು ನಾವು, ಆದರೆ ದುಃಖವನ್ನು ನಾವು ಆ್ಯಕ್ಚುಯಲಾಗಿ ನೋಡೋಕ್ಕಾಗಲ್ಲ. ಇದನ್ನು ನಾವೇನಂತೀವಿ? ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಅಂತೀವಿ. ಓಕೆ, ಸೊ ಕಾಂಕ್ರೀಟ್ ನೌನ್ಸ್ ಅಂದರೆ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಪೆನ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಬಾಟಲ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಇದೆಲ್ಲ ನಮಗೆ ಕಾಣುತ್ತೆ. ಸೊ ಇದನ್ನು ನಾವು ಫಿಸಿಕಲ್ ಆಗಿ ನೋಡ್ಬೋದು ಕಾಂಕ್ರೀಟ್ ನೌನಲ್ಲಿ. ಬಟ್ ಅಬ್ಸ್ಟ್ರಾಕ್ಟ್ ನೌನ್ ಹಂಗಲ್ಲ. ಅಬ್ಸ್ಟ್ರಾಕ್ಟ್ ನೌನ್ಗೆ ಯಾವುದೇ ರೀತಿಯಾದಂತಹ ಎಕ್ಸಿಸ್ಟೆನ್ಸ್ ಇಲ್ಲ, ಅದು ನಮ್ಮ ತಲೆಯಲ್ಲಿರುವಂಥದ್ದು ಅಷ್ಟೇ, ಅದೊಂದು ಐಡಿಯಾ. ಅದನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಇದು ಕಾಂಕ್ರೀಟ್ ನೌನ್ ಅಂದರೆ ಕೌಂಟಬಲ್ಲು ಇರುತ್ತೆ, ಅನ್ಕೌಂಟಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1 ಪೆನ್ನು, 10 ಪೆನ್ನು, 100 ಪೆನ್ನು, ಸ್ವಲ್ಪ ನೀರು, ಜಾಸ್ತಿ ನೀರು, ಈ ಥರ ಕೌಂಟಬಲ್ಲು ಇರುತ್ತೆ, ಅನ್ಕೌಂಟಬಲ್ಲು ಇರುತ್ತೆ, ನಾನ್ ಕೌಂಟಬಲ್, ಅನ್ಕೌಂಟಬಲ್ಲು ಇರುತ್ತೆ. ಆಯಿತಾ? ಕೌಂಟಬಲ್ ನೌನ್ಸ್, ಅನ್ಕೌಂಟಬಲ್ ನೌನ್ಸ್ ಏನಂತ ನೋಡೋಣ ಆಮೇಲೆ. ಬಟ್ ಕಾಂಕ್ರೀಟ್ ನೌನ್ಸು ಏಕವಚನದಲ್ಲೂ ಬರುತ್ತೆ, ಬಹುವಚನದಲ್ಲೂ ಬರುತ್ತೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಬಟ್ ಅಬ್ಸ್ಟ್ರಾಕ್ಟ್ ನೌನ್ ಹಂಗಲ್ಲ. ನಾನು 5 kg ದುಃಖ ಇದ್ದೀನಿ ಅನ್ನೋಕ್ಕಾಗತ್ತಾ? ನನಗೆ 10 kg ಖುಷಿ ಆಗುತ್ತೆ ಅನ್ನೋಕ್ಕಾಗತ್ತಾ? ನಾನು 25,000 ಆನೆಸ್ಟಿ ಇದೆ ನನಗೆ. ಈ ಥರ ಒಂದು ಮೆಷರ್ ಇರಲ್ಲ ಇದಕ್ಕೆ. ಆಯಿತಾ? ಇಟ್ ಈಸ್ ಆಲ್ವೇಸ್, ಮೋಸ್ಟ್ ಆಫ್ ದಿ ಟೈಮ್ಸ್ ಇಟ್ ಈಸ್ ಅನ್ಕೌಂಟಬಲ್. ಕೌಂಟ್ ಮಾಡೋಕ್ಕಾಗಲ್ಲ ಯಾವುದನ್ನು? ಅಬ್ಸ್ಟ್ರಾಕ್ಟ್ ನೌನನ್ನು. ಸೊ ಯಾವ ನೌನು ಕೌಂಟ್ ಮಾಡೋಕ್ಕಾಗಲ್ಲ ಅದನ್ನು ನಾವು ಅನ್ಕೌಂಟಬಲ್ ಅಂತೀವಿ. ಅನ್ಕೌಂಟಬಲಲ್ಲಿ ಒಂದು ರೀತಿಯಾದಂತಹ ನೌನು ಅಬ್ಸ್ಟ್ರಾಕ್ಟ್ ನೌನು. ಈಸಿ, ಸಿಂಪಲ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಲೆಕ್ಟಿವ್ ನೌನ್ಸ್. ಏನು ಸರ್ ಇದು ಕಲೆಕ್ಟಿವ್ ನೌನ್ಸ್? ಬಹಳ ಮುಖ್ಯವಾದಂತಹ ಟಾಪಿಕ್. ಅಕಸ್ಮಾತ್ ನೀವೇನಾದರೂ KPSC ಗ್ರೂಪ್ಸಿಗೆ ಪ್ರಿಪೇರ್ ಆಗ್ತಾಯಿದ್ರೆ. ಬಟ್ KAದಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಕಲೆಕ್ಟಿವ್ ನೌನ್ಸ್ ಅಂದರೆ. ಬಟ್ ಕೆಲವೊಂದು ಪದಗಳನ್ನು ಕಲಿಯುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಲೆಕ್ಟಿವ್ ನೌನ್ಸ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಕಲೆಕ್ಟಿವ್ ನೌನ್ಸ್? ಕಲೆಕ್ಟಿವ್ ನೌನ್ಸ್ ಅಂದರೆ, ಈಗ ಎಷ್ಟೊಂದು ವಸ್ತುಗಳನ್ನು ಸೇರಿ ಒಂದು ಗುಂಪಾಗಿರುವಂಥದ್ದನ್ನು ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ಸೊ ಗುಂಪುಗಳು ಅಂತ ಕರಿಬೋದು. ಗುಂಪು. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಹಸುಗಳಿದ್ರೆ, ಹಸುಗಳ ಗುಂಪಿಗೆ ನಾವೇನಂತ ಕರಿತೀವಿ? ಹರ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹರ್ಡ್ ಅಂತ ಕರಿತೀವಿ. ಅದೇ ಎಷ್ಟೊಂದು ಜನ ಪ್ಲೇಯರ್ಗಳಿರುವಂತಹ ಗುಂಪನ್ನು ನಾವೇನಂತ ಕರಿತೀವಿ? ಟೀಮ್ ಅಂತ ಕರಿತೀವಿ. ಪಕ್ಷಿಗಳ ಗುಂಪನ್ನು ನಾವೇನಂತ ಕರಿತೀವಿ? ಫ್ಲಾಕ್ ಅಂತ ಕರಿತೀವಿ. ಜನರು, ವೀಕ್ಷಕರ ಗುಂಪನ್ನು ನಾವೇನಂತ ಕರಿತೀವಿ? ಆಡಿಯನ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ಕಲೆಕ್ಟಿವ್ ನೌನ್ಸ್ ಅಂತ ಅಂದರೆ ಏನು? ಕಲೆಕ್ಟಿವ್ ನೌನ್ಸ್ ಅಂತ ಅಂದರೆ ಒಂದು ಗುಂಪುಗಳಿಗೆ ಕೊಡುವಂತಹ ಹೆಸರುಗಳು, ಅಥವಾ ಗುಂಪುಗಳ ನಾಮವನ್ನು ನಾವೇನಂತೀವಿ? ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ಅದಾದಮೇಲೆ ಬರುವಂಥದ್ದು ಕಾಂಪೌಂಡ್ ನೌನ್ಸ್. ವಾಟ್ ಯು ಮೀನ್ ಬೈ ಕಾಂಪೌಂಡ್ ನೌನ್ಸ್? ಕಾಂಪೌಂಡ್ ನೌನ್ಸ್ ಅಂದರೆ ಏನು? ತುಂಬ ಕಾಂಪ್ಲೆಕ್ಸ್ ಅಂತ ಏನಿಲ್ಲ. ಕಾಂಪೌಂಡ್ ನೌನ್ಸ್ ಅಂತ ಅಂದರೆ 2 ನೌನ್ಸ್ಗಳು ಸೇರಿ ಒಂದು ಹೊಸ ನೌನ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಟೂತ್ ಬ್ರಷ್ ಅಂದರೆ, ಟೂತ್ ಅಂದರೆ ಏನು? ಹಲ್ಲು. ಬ್ರಷ್ ಅಂದರೆ ಏನು? ನೀವು ಹಲ್ಲುಜ್ಜಕ್ಕೆ ಯೂಸ್ ಮಾಡ್ತೀವಲ್ಲ ಬ್ರಷ್ಷು. ಸೊ ಆ ಬ್ರಷ್ಷು ಎರಡೂ ಸೇರಿದ್ರೆ ಟೂತ್ ಬ್ರಷ್ ಆಗುತ್ತೆ. ಸೊ ಟೂತ್ ಬ್ರಷ್ ಅಂದರೆ ಹಲ್ಲು ಉಜ್ಜುವ ಬ್ರಷ್ಷು, ಟೂತ್ ಬ್ರಷ್. ಅದೇ ಬ್ರಷ್ ಅಂದರೆ ನೀವು ಅದರಲ್ಲಿ ಬೇಕಾದರೆ ಪಾತ್ರೆ ತೊಳೆಯೋ ಬ್ರಷ್ ಬರುತ್ತೆ,
ಬಟ್ಟೆ ಒಗೆಯೋ ಬ್ರಷ್ ಬರುತ್ತೆ. ಬಟ್ ಟೂತ್ ಬ್ರಷ್ ಅಂದರೆ ಬೇರೆ, ಟೂತ್ ಅಂದರೆ ಬೇರೆ, ಬ್ರಷ್ ಅಂದರೆ ಬೇರೆ. ಬಟ್ ಅವೆರಡನ್ನು ಸೇರಿಸಿದಾಗ ಏನಾಗುತ್ತೆ, ಟೂತ್ ಬ್ರಷ್ ಆಗುತ್ತೆ. ಇದನ್ನು ನಾವು ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಸರಿ, ಕಾಂಪೌಂಡ್ ನೌನ್ಸ್ ಅಂದರೆ ಏನು, ಫಾರ್ಮ್ ಬೈ ಜಾಯ್ನಿಂಗ್ 2 or more ವರ್ಡ್ಸ್, 2 ಪದಗಳು ಸೇರಿ ಆಗಿರುವಂತಹ ಒಂದು ಪದವನ್ನು ನಾವು ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಆಯಿತಾ? ಇನ್ನೊಂದು ಎಕ್ಸಾಂಪಲ್ ಕೇಳಿದ್ರೆ, ಬಸ್ ಸ್ಟ್ಯಾಂಡ್. ಬಸ್ ಅಂದರೆ ಏನು, ವಾಹನ, ಬಸ್ಸು. ಸ್ಟ್ಯಾಂಡ್ ಅಂದರೆ ಏನು, ನಿಂತ್ಕೊಳ್ಳೋದು. ಬಸ್ ಸ್ಟ್ಯಾಂಡ್ ಅಂದರೆ ಏನು, ಅದೊಂದು ಪ್ಲೇಸ್, ಒಂದು ಜಾಗದ ಹೆಸರಾಗ್ಬಿಡುತ್ತೆ, ಹೊಸ ನೌನ್ ಬಂದ್ಬಿಡುತ್ತೆ. ಸೊ ಅದನ್ನು ನಾವು ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಸಿಂಪಲ್. ಸೊ ಕಾಂಪೌಂಡ್ ನೌನ್ಸ್ ಅಂದರೆ ಏನು, ಎಕ್ಸಾಂಪಲ್ ನೋಡಿ, ಟೂತ್ ಬ್ರಷ್, ಮದರ್ ಇನ್ ಲಾ. ಮದರ್ ಅಂದರೆ ಏನು, ಅಮ್ಮ. ಬಟ್ ಇನ್ ಲಾ ಅಂತ ಸೇರಿಸಿದಾಗ ಈ ಮದರ್ ಇನ್ ಲಾ ಅನ್ನುವಂಥದ್ದು ಅತ್ತೆ ಆಗುತ್ತೆ. ಸೊ 2 ಅಥವಾ 3 ಪದಗಳು ಸೇರಿ ಒಂದು ನಾಮಪದ ಆಗೋದಕ್ಕೆ ನಾವು ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಓಕೆ. ಸೊ ಇದನ್ನು ಯಾವಾಗಲೂ ರಿಟರ್ನ್ ಆ್ಯಸ್ 1 ವರ್ಡ್, ಒಂದೇ ಪದದಂತೆ ಬರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಟೂತ್ ಬ್ರಷ್ ಅಂತ ಒಂದೇ ಪದ ಅಂತ ಬರಿತೀವಿ. ಇಲ್ಲ ಅಂತಂದರೆ ಹೈಫನೇಟೆಡ್ ಅಂದರೆ ಒಂದು ಹೈಫನನ್ನು ಬಳಸಿ ಬರಿತೀವಿ. ಒಂದು ಮದರ್ ಇನ್ ಲಾ, ಇಲ್ಲಿ ನೋಡಿ ಹೈಫನ್ ಅಂದರೆ ಏನು, ಒಂದು ಡ್ಯಾಶ್, ಒಂದು ಸ್ಮಾಲ್ ಡ್ಯಾಶನ್ನು ಯೂಸ್ ಮಾಡಿ ಬರಿತೀವಿ. ಅಥವಾ ಯಾವುದೇ ಇಲ್ಲದೆ ಒಂದು ಸ್ಪೇಸನ್ನು ಕೊಟ್ಟು ಬರಿತೀವಿ, ಸಪ್ರೇಟ್ ವರ್ಡ್ಸ್ ಆಗಿ ಬರಿತೀವಿ. ಎಕ್ಸಾಂಪಲ್ಸ್ಗೆ ಫಂಕ್ಷನ್ ಆಸ್, ಬಟ್ ಇದು ಆ್ಯಕ್ಟ್ ಮಾಡೋದು ಯಾವ ಥರ, ಒಂದೇ ಪದದ ರೀತಿ ಆ್ಯಕ್ಟ್ ಮಾಡುತ್ತೆ. ಸೊ ಮದರ್ ಇನ್ ಲಾ ಅಂದರೆ 3 ಪದ ಅಲ್ಲ, ಒಂದೇ ಪದ. ಟೂತ್ ಬ್ರಷ್ ಅಂದರೆ 2 ಪದ ಅಲ್ಲ, ಒಂದೇ ಪದ ಅನ್ನುವಂತೆ ಆ್ಯಕ್ಟ್ ಮಾಡುತ್ತೆ ಅದು. ಓಕೆ, ಸಿಂಪಲ್. ಇದಾದಮೇಲೆ ಬರುವಂಥದ್ದು ಕೌಂಟಬಲ್ ನೌನ್ಸ್ ಮತ್ತು ಅನ್ಕೌಂಟಬಲ್ ನೌನ್ಸ್. ಬಹಳ ಇಂಪಾರ್ಟೆಂಟ್ ಟಾಪಿಕ್, ಕೌಂಟಬಲ್ ಮತ್ತು ಅನ್ಕೌಂಟಬಲ್ ನೌನ್ಸ್. ಸೊ ಕೌಂಟಬಲ್ ನೌನ್ಸ್ ಅಂದರೆ ಏನು, ಕೌಂಟಬಲ್ ನೌನ್ಸ್ ಅಂದರೆ ಎಣಿಸಕ್ಕೆ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, 1 ಪೆನ್ನು, 5 ಪೆನ್ನು, 10 ಪೆನ್ನು. ಆಯಿತಾ? ಇದನ್ನೆಲ್ಲ ನಾವೇನಂತ ಕರಿತೀವಿ, ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಸ್ವಲ್ಪ ವಿವರಣೆ ನೋಡೋಣ. ಇಟ್ ಕ್ಯಾನ್ ಬಿ ಕೌಂಟೆಡ್, ಕೌಂಟ್ ಮಾಡ್ಬೋದು. ಆಯಿತಾ? ಅದಾದಮೇಲೆ ಇಟ್ ಹ್ಯಾಸ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್. ಅಂದರೆ ಸಿಂಗ್ಯುಲರ್ ಫಾರ್ಮು ಇರುತ್ತೆ, ಪ್ಲೂರಲ್ ಫಾರ್ಮು ಅಂತ ಇರುತ್ತೆ. ಏಕವಚನ ಇರುತ್ತೆ, ಬಹುವಚನ ಇರುತ್ತೆ. ಪೆನ್ನು, ಪೆನ್ನುಗಳು. ಪೆನ್, ಪೆನ್ಸ್. ಅರ್ಥ ಆಯ್ತಾ? ಚೇರ್, ಚೇರ್ಸ್. ಚೇರ್, ಚೇರುಗಳು. ಕ್ಯಾಮರಾ, ಕ್ಯಾಮರಾಗಳು. ಗಡಿಯಾರ, ಗಡಿಯಾರಗಳು. ಹುಡುಗ, ಹುಡುಗರು. ಹುಡುಗಿ, ಹುಡುಗಿಯರು. ಸೊ ಏಕವಚನ ಮತ್ತು ಬಹುವಚನ 2 ರೂಪ ಇರುತ್ತೆ. ಯಾವುದಕ್ಕೆ? ಕೌಂಟಬಲ್ ನೌನ್ಸ್ಗೆ. ಸೊ ಇದಕ್ಕೆ ಸಿಂಗ್ಯುಲಾರ್ ಇರುತ್ತೆ, ಆದಮೇಲೆ ಪ್ಲೂರಲ್ ಫಾರ್ಮೂ ಇರುತ್ತೆ. ಸಿಂಗ್ಯುಲಾರ್ ಫಾರ್ಮೂ ಇರುತ್ತೆ, ಪ್ಲೂರಲ್ ಫಾರ್ಮೂ ಇರುತ್ತೆ. ಅಂದರೆ ಏಕವಚನದ ರೂಪನೂ ಇರುತ್ತೆ, ಬಹುವಚನದ ರೂಪನೂ ಇರುತ್ತೆ. ಸಿಂಪಲ್ಲಾ? ಕೌಂಟಬಲ್ ನೌನ್ಸಲ್ಲಿ 2 ಥರ ಇರುತ್ತೆ, ಒಂದು ಏಕವಚನ ರೂಪ, ಇನ್ನೊಂದು ಬಹುವಚನ ರೂಪ. ಅದೇ ರೀತಿ ಅಕಸ್ಮಾತ್ ಒಂದು ವೇಳೆ ಏಕವಚನದಲ್ಲಿತ್ತು ಅಂದರೆ, ಫಾರ್ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ನಾವು ಆರ್ಟಿಕಲ್ಸನ್ನು ಬಳಸ್ತೀವಿ. ಯಾವ ಆರ್ಟಿಕಲ್ಸ್ನ ಬಳಸ್ತೀವಿ? ಎ ಮತ್ತು ಆ್ಯನ್. ಎ ಮತ್ತು ಆ್ಯನ್ ಅನ್ನು ಬಳಸ್ತೀವಿ. ಸೊ ಯಾವಾಗೆಲ್ಲ ಸಿಂಗ್ಯುಲರ್ ಏಕವಚನದ ಕೌಂಟಬಲ್ ನೌನ್ಸ್ ಇರುತ್ತೆ, ಎಣಿಸಕ್ಕಾಗುವಂತಹ ನಾಮಪದಗಳಿರುತ್ತೆ, ಅದಕ್ಕೆ ಏಕವಚನದಲ್ಲಿದ್ದರೆ ನಾವು ಯಾವ ಆರ್ಟಿಕಲ್ಸನ್ನು ಬಳಸ್ತೀವಿ? ಎ ಅಥವಾ ಆ್ಯನ್ ಅನ್ನು ಬಳಸ್ತೀವಿ. ಎಕ್ಸಾಂಪಲ್ಗೆ, ಎ ಬುಕ್, ಆ್ಯನ್ ಆ್ಯಪಲ್. ಓಕೆ. ಅ ಸ್ಟೂಡೆಂಟ್, ಎ ಸ್ಟೂಡೆಂಟ್. ಸರಿ, ಇಲ್ಲಿ ಯಾಕೆ ಎ ಬಳಸಿದ್ರಿ, ಇಲ್ಲಿ ಯಾಕೆ ಆ್ಯನ್ ಬಳಸಿದ್ವಿ, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ ನಾವು. ಯಾವ ಟಾಪಿಕ್ ಮೇಲೆ? ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್ ಮೇಲೆ. ಸೊ ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್ ಮೇಲೂ ನಾನು ಒಂದು ಪಾಯಿಂಟನ್ನು ಹೇಳ್ತೀನಿ. ಎ ಮತ್ತು ಆ್ಯನನ್ನು ಯಾವಾಗ ಬಳಸಬೇಕು ಅಂದರೆ, ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ಇದ್ದಾಗ, ಅಂದರೆ ಏಕವಚನದ ಕೌಂಟಬಲ್ ನೌನ್ಸ್ ಇದ್ದಾಗ ನಾವು ಏನನ್ನು ಬಳಸ್ತೀವಿ? ಆರ್ಟಿಕಲ್ಸ್ ಎ ಮತ್ತು ಆ್ಯನನ್ನು ಬಳಸ್ತೀವಿ. ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್ ಬಂದಾಗೂ ಇದು ನಿಮಗೆ ಮತ್ತೆ ಮರುಕಳಿಸ್ತದೆ. ಆಯಿತಾ? ಇದೇ ಪಾಯಿಂಟನ್ನು ನಾನು ಮತ್ತೆ ಹೇಳ್ತೀನಿ. ಎ ಮತ್ತು ಆ್ಯನನ್ನು ಯಾವಾಗ ನಾವು ಬಳಸ್ತೀವಿ ಅನ್ನೋದನ್ನ. ರೈಟ್? ಸೊ ನೆಕ್ಸ್ಟ್ ಬರುವಂಥದ್ದು ಅನ್ಕೌಂಟಬಲ್ ನೌನ್ಸ್. ಅನ್ಕೌಂಟಬಲ್ ನೌನ್ಸ್ ಅಂದರೆ
ಎಣಿಸಕ್ಕೆ ಆಗದೇ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಅನ್ನ, ಅಕ್ಕಿಯನ್ನು ನಾವು ಎಣ್ಸೋಕ್ಕಾಗತ್ತಾ? ಅನ್ನ ತಿಂದೆ ಅಂತೀವಿ. ಎಷ್ಟು ಅನ್ನ ತಿಂದೆಯಪ್ಪ ಅಂದರೆ ನಾನು 50 ಅನ್ನ ತಿಂದೆ ಅಂತೀವ, ನಾವು 60 ಅನ್ನ ತಿಂದೆ ಅಂತೀವ. ಸೊ ಇಲ್ಲಿ ನಂಬರ್ಸ್ಗಳು ಬರಲ್ಲ. ನಂಬರ್ಸ್ಗಳ ಬದಲಾಗಿ ಏನು ಬರುತ್ತೆ? ಸ್ವಲ್ಪ, ಜಾಸ್ತಿ, ಕಡಿಮೆ, ಹೆಚ್ಚು ಅನ್ನುವಂತಹ ಪದಗಳನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಮಚ್, ಮಚ್ ಅಂದರೆ ಜಾಸ್ತಿ, ಲಿಟಿಲ್ ಅಂದರೆ ಸ್ವಲ್ಪ, ಸಮ್ ಅಂದರೂ ಕೂಡ ಸ್ವಲ್ಪ. ಸೊ ನಂಬರ್ಸಿನ ಬದಲಾಗಿ ನಾವು ಏನನ್ನು ಬಳಸ್ತೀವಿ? ಮಚ್, ಲಿಟಿಲ್, ಸಮ್ ಅಂತ ಬಳಸ್ತೀವಿ. ಸೊ ನಾನು 5 ಅನ್ನ ತಿಂದೆ ಅನ್ನಲ್ಲ, ನಾನು ಸ್ವಲ್ಪ ಅನ್ನ ತಿಂದೆ ಅಂತೀನಿ ಅಂತ ಕರಿತೀವಿ ನಾವು, ಅಂತ ಹೇಳ್ತೀವಿ ನಾವು. ನಾನು ಐ ಏಟ್ ಲಿಟಿಲ್ ರೈಸ್, ಐ ಏಟ್ ಸಮ್ ರೈಸ್ ಆಯ್ತಾ? ಸೊ ವಾಟರ್, ಎಷ್ಟು ವಾಟರ್ ಕುಡ್ದೆಯಪ್ಪ ನೀನು? ಸರ್ ನಾನು 5 ವಾಟ್ರ್ ಕುಡ್ದೆ ಅಂತೀನಾ? ಇಲ್ಲ, ನಾನು ಸ್ವಲ್ಪ ನೀರು ಕುಡ್ದೆ, ನಾನು ಜಾಸ್ತಿ ನೀರು ಕುಡ್ದೆ. ಐ ಡ್ರ್ಯಾಂಕ್ ಸಮ್ ವಾಟರ್, ಐ ಡ್ರ್ಯಾಂಕ್ ಮೋರ್ ವಾಟರ್. ಸೊ ಇಲ್ಲಿ ಸಮ್ಮು, ಮೋರು ಇಂತಹ ಪದಗಳನ್ನು ಬಳಸ್ತೀವಿ ನಂಬರ್ಸ್ನ ಬದಲಾಗಿ. ಮತ್ತು ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ನಂಬರ್ಸ್ ಬರಲ್ಲ, ನಂಬರ್ಸ್ನ ಬದಲಾಗಿ ಇಂತಹ ಪದಗಳು ಬರ್ತವೆ, ಅಥವಾ ಮೆಷರ್ಸ್ ಬರ್ತವೆ, ಅಳತೆಗಳು ಬರ್ತವೆ. ಯಾವ ರೀತಿ ಅಳತೆಗಳು? 5 kg ಅಕ್ಕಿ, 10 kg ಅಕ್ಕಿ, 100 kg ಅನ್ನ, 100 ಗ್ರಾಮ್ ಅನ್ನ, ಆಯಿತಾ? 100 ಗ್ರಾಮ್ ಸಕ್ಕರೆ. ಓಕೆ, ಸೊ ಮೆಷರ್ಸ್ ಬರುತ್ತೆ. ಎಣ್ಸೋಕ್ಕಾಗಲ್ಲ, ಬಟ್ ಮೆಷರ್ ಮಾಡ್ಬೋದು. 1 ಲೀಟರ್ ವಾಟರ್, 500 ಲೀಟರ್ಸ್ ವಾಟರ್, 50 ಗ್ರಾಮ್ಸ್ ರೈಸ್, 500 kg ರೈಸ್. ಓಕೆ, ಬಟ್ ಈಗ ಕೆಲವೊಂದು ಅನ್ಕೌಂಟಬಲ್ ನೌನ್ಸಲ್ಲಿ ಈ ಮೆಷರ್ಸ್ ಕೂಡ ಬರಲ್ಲ. ಎಷ್ಟು ಇನ್ಫಾರ್ಮೇಷನ್ ಬಂತು ಅಂದರೆ ನನಗೆ 50 kg ಇನ್ಫಾರ್ಮೇಷನ್ ಬಂತು ಅಂತೀವ? ಇಲ್ಲ, ನನ್ನ ಹತ್ರ ಜಾಸ್ತಿ ಇನ್ಫಾರ್ಮೇಷನ್ ಇದೆ, ನನ್ನ ಹತ್ರ ಕಡಿಮೆ ಇನ್ಫಾರ್ಮೇಷನ್ ಇದೆ. ಸೊ ಇಂತಹ ಪದಗಳಿಗೆ ಬರೀ ಇಂತಹ ವರ್ಡ್ಸ್ ಬರುತ್ತೆ. ಮಚ್, ಮೋರ್, ಲಿಟಿಲ್, ಸಮ್ ಇಂತಹ ಪದಗಳು ಬರ್ತವೆ. ಯಾವುದಕ್ಕೆ? ಇಂತಹ ಅನ್ಕೌಂಟಬಲ್ ನೌನ್ಸ್ಗೆ. ಇನ್ನು ಕೆಲವೊಂದು ಅನ್ಕೌಂಟಬಲ್ ನೌನ್ಸ್ಗೆ ಈ ಥರ ವರ್ಡ್ಸು ಬರುತ್ತೆ, ಜೊತೆಗೆ ಮೆಷರ್ಸ್ ಕೂಡ ಬರುತ್ತೆ. ಮೆಷರ್ಸ್ ಅಂದರೆ ಯಾವ ರೀತಿ? ಲೀಟರ್ಸ್ಗಳು, ಕೆ ಜಿಗಳು, ಗ್ರಾಮ್ಸ್ಗಳು, ಇಂಚಸ್ ಇವೆಲ್ಲ ಬರ್ತವೆ, ಮೆಷರ್ಮೆಂಟ್ಸ್ ಬರ್ತವೆ ಅನ್ಕೌಂಟಬಲ್ ನೌನ್ಸಲ್ಲಿ. ಓಕೆ, ಸೊ ಇದಕ್ಕೆ ಯೂಶಲಿ ದಿ ಡೋಂಟ್ ಹ್ಯಾವ್ ಪ್ಲೂರಲ್ ಫಾರ್ಮ್. ನಾನು ನೀರುಗಳನ್ನು ಕುಡಿದೆ ಅಂತ ಅಂತೀನ, ನಾನು ಅನ್ನಲ್ಲ ಅಲ್ವಾ? ಸೊ ಬಹುವಚನದ ರೂಪ ಇರಲ್ಲ ಯೂಶಲಿ. ಓಕೆ, ಇದಕ್ಕೆ ಬಹುವಚನದ ರೂಪ ಇರಲ್ಲ. ಸೊ ನಾನು ಅನ್ನಗಳನ್ನು ತಿಂದೆ ಅಂತೀನ? ಇಲ್ಲ, ಎಷ್ಟೇ ಅನ್ನ ತಿಂದ್ರೂ ಅನ್ನ ತಿಂದೆ ಅಂತೀನಿ. ರೈಸ್ ತಿಂದೆ, ರೈಸಸ್ ತಿಂದೆ ಅಂತ ಬರಲ್ಲ. ವಾಟರ್ಸ್ ಅಂತ ಬರಲ್ಲ, ಆಯಿತಾ? ಸೊ ವಾಟರ್ಸ್ ಅಂತ ಬರಲ್ಲ, ರೈಸ್ ಅಂತ ಬರಲ್ಲ. ವಾಟರ್ಸ್ ಅಂದರೆ ಬೇರೆಯೇ ಅರ್ಥ ಬಂದ್ಬಿಡುತ್ತೆ. ವಾಟರ್ಸ್ ದ ಪ್ಲ್ಯಾಂಟ್ ಅಂದರೆ ಏನರ್ಥ? ನಾನು ನೀರು ಹಾಕ್ತಾ ಇದ್ದೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ? ಸೊ ಪದಗಳ ಬಳಕೆ ಯಾವ ಥರ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅಂತ ಅಂದರೆ, ಆ ವಾಕ್ಯಕ್ಕೆ ತಕ್ಕಂತೆ ಆ ಪದಗಳು ಫಂಕ್ಷನ್ ಚೇಂಜ್ ಆಗುತ್ತೆ. ಸೊ ನಾನಿಲ್ಲಿ ಯಾವ ವಾಟರ್ ಬಗ್ಗೆ ಮಾತಾಡ್ತಾ ಇರ್ತೀನಿ? ನೌನ್ ಆಗುವಂತಹ ವಾಟರ್ಗಳ ಮೇಲೆ. ಸೊ ವಾಟರ್ನ ನಾಮಪದ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಅದೇ ವಾಟರ್ಸ್, ಸರ್ ನಾನು ಒಂದು ಇದನ್ನು ಓದಿದ್ದೆ, ಅದರಲ್ಲಿ ವಾಟರ್ಸ್ ಅಂತ ಇತ್ತು, ನೀವು ನೋಡಿದ್ರೆ ವಾಟರ್ಸ್ ಅಂತ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದರೆ ಇದು ತಪ್ಪು. ಇದು ನಾಮಪದನೇ ಅಲ್ಲ ಫಸ್ಟ್ ಆಫ್ ಆಲು. ಸೊ ನಾನು ಮಾತಾಡ್ತಾ ಇರೋದು ನಾಮಪದಗಳಲ್ಲಿ ವಿಧಗಳು. ಈ ವಾಟರ್ಸ್ ಅನ್ನುವಂಥದ್ದು ನಾಮಪದನೇ ಅಲ್ಲ. ವಾಟರ್ಸ್ ಅನ್ನುವಂಥದ್ದು ವರ್ಬ್ ಆಗಿಬಿಡುತ್ತೆ, ಕ್ರಿಯಾಪದ ಆಗಿಬಿಡುತ್ತೆ, ಕ್ರಿಯೆಯನ್ನು ತೋರಿಸ್ತಾ ಇರುವಂಥದ್ದು. ವಾಟರ್ಸ್ ಅಂದರೆ ನೀರು ಹಾಕ್ತಾ ಇರುವಂಥದ್ದು. ಸೊ ನೀರು ಹಾಕುವಂಥದ್ದನ್ನು ಏನು ತೋರಿಸ್ತಾ ಇದೆ? ಕ್ರಿಯೆಯನ್ನು ತೋರಿಸ್ತಾ ಇದೆ. ಸೊ ಆ ಕ್ರಿಯೆಯನ್ನು ತೋರಿಸಿದಾಗ ವಾಟರ್ಸ್ ಅನ್ನುವಂಥದ್ದು ಕ್ರಿಯಾಪದ ಆಗುತ್ತೆ, ನಾಮಪದ ಆಗಲ್ಲ. ಹಾಗಾಗಿ ಏನಾಗುತ್ತೆ? ಈ ವಾಟರ್ಸ್ ಅನ್ನುವಂಥದ್ದು ನೌನ್ ಆಗಿ ಎಕ್ಸಿಸ್ಟ್ ಆಗಲ್ಲ. ಅರ್ಥ ಆಗ್ತಿದ್ಯಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಡಿಫ್ರೆನ್ಸ್ ಅರ್ಥ ಆಗ್ತಿದ್ಯಾ? ಸೊ ಮುಂದೆ ಹೋಗೋಣ. ಈ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೀವು ಗೊತ್ತಿರಬೇಕಾಗಿರುತ್ತೆ. ನಿಮಗೆ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕಾಗುತ್ತೆ ಅಂತಂದರೆ, ಮೊದಲನೇದಾಗಿ ನೋಡ್ಕೊಳ್ಳಿ, ಕೆಲವೊಂದು ವಸ್ತುಗಳಿರ್ತವೆ, ಅದು ಯಾವಾಗಲೂ ಬಹುವಚನದ ರೂಪದಲ್ಲೇ ಇರ್ತವೆ. ಫಾರ್ ಎಕ್ಸಾಂಪಲ್ ಸಿಸರ್ಸ್. ಸೊ ಕೆಲವೊಂದು ನಾಮಪದಗಳು ಅದು ಸಿಂಗ್ಯುಲರ್ ಫಾರ್ಮನ್ನು ತಗೊಳ್ಳೋದೇ ಇಲ್ಲ, ಅಂದರೆ ಏಕವಚನದ ರೂಪದಲ್ಲಿ ಇರೋದೇ ಇಲ್ಲ. ನಾವು ಯಾವಾಗೇ ಅದನ್ನು ಬಳಸಿದ್ರೂ
ಅದು ಬಹುವಚನದ ರೂಪದಲ್ಲೇ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಸಿಸರ್ಸ್. ಸರ್ ಸಿಸರ್ ಅಂತ ಅನ್ನಲ್ಲ ನಾವು. ಅಕಸ್ಮಾತ್ ನೀವೇನಾದರೂ ಒಂದು ವೇಳೆ ಸಿಸರ್ ಕೊಡಿ ಅಂತ ಏನಾದರೂ ಬಳಸ್ತಾ ಇದ್ರೆ ಅದರ ಬಳಕೆ ತಪ್ಪು, ನೀವು ತಪ್ಪು ಮಾಡ್ತಾ ಇದ್ದೀರಾ. ಸೊ ಆ್ಯಕ್ಚುಯಲ್ ಆಗಿ ಇಂಗ್ಲೀಷ್ ಗ್ರಾಮರ್ನಲ್ಲಿ ಸಿಸರ್ ಅನ್ನುವಂತಹ ಪದನೇ ಇಲ್ಲ, ಸಿಸರ್ಸ್ ಅಂತ ಕರಿತೀವಿ. ಓಕೆ, ಸಿಸರ್ಸ್. ಯಾಕೆ ಸರ್ ಸಿಸರ್ಸ್ ಅಂತೀವಿ? ವೈ ಡು ವಿ ಯೂಸ್ ಸಿಸರ್ಸ್ ಅಂತ ಅಂದರೆ ಬಿಕಾಸ್ ಅದರಲ್ಲಿ 2 ಯೂನಿಟ್ಗಳಿರ್ತವೆ. ಅಂದರೆ ಸಿಸರ್ಸ್ನ ನೀವು ನೋಡಿದರೆ ಅದು ಯಾವ ಥರ ಇರುತ್ತೆ, ಕತ್ರಿ ನೋಡಿದ್ದೀರಲ್ವ, 2 ಭಾಗಗಳಾಗಿರುತ್ತೆ. 2 ಭಾಗಗಳು ಸೇರಿ ಒಂದು ಸಿಸರ್ಸ್ ಆಗಿರುತ್ತೆ. ಸೊ ಅದಕ್ಕೆ ವಿ ಆಲ್ವೇಸ್ ಯೂಸ್ ಅ ಪೇರ್ ಆಫ್ ಸಿಸರ್ಸ್ ಅಂತ, ಅ ಪೇರ್ ಆಫ್ ಸಿಸರ್ಸ್ ಅಂತ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ಬರೀ ಸಿಸರ್ಸ್ ಅಂತ ಕೊಟ್ಟರೆ ಇದರಲ್ಲಿ ಯಾವುದೇ ಆರ್ಟಿಕಲ್ಸನ್ನು ನೀವು ಬಳಸಂಗಿಲ್ಲ. ಬರೀ ಒಂದು ವೇಳೆ ಸಿಸರ್ಸ್ ಅಂತ ಕೊಟ್ಟಿದ್ರೆ ಇಲ್ಲಿ ನೀವು ಎ ಅಥವಾ ಆ್ಯನ್ ಅನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ, ಇದು ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಪೇರ್ ಅಂತ ಇದ್ದರೆ ಆವಾಗ ಎ ಅನ್ನುವಂಥದ್ದನ್ನು ಬಳಸ್ಬೋದು, ಎ ಪೇರ್ ಆಫ್ ಸಿಸರ್ಸ್ ಅಂತ. ಬಟ್ ಎ ಸಿಸರ್ಸ್ ಅಂತ ಬಳಸಂಗಿಲ್ಲ, ಆಯಿತಾ? ಇದು ಎಕ್ಸಾಮಿನೇಷನಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಅಂತ ಕೊಡ್ತಾರೆ. ಅದೇ ರೀತಿ ಇನ್ನು ಹಲವಾರು ವರ್ಡ್ಸ್ಗಳಿದ್ದಾವೆ. ಟಾಂಗ್ಸ್ ಅಂತ. ಟಾಂಗ್ಸ್ ಅಂದರೆ ಏನು? ಚಿಮ್ಟ ಅಂತೀವಿ ನಾವು. ಟಾಂಗ್ಸ್ ಅಂದರೆ ಪ್ಲಯರ್ಸ್. ಈ ಕಟಿಂಗ್ ಪ್ಲೇಯರ್ ನೋಡಿರ್ತೀರಲ್ವಾ, ಅದನ್ನು ಪ್ಲಯರ್ಸ್ ಅಂತಾರೆ. ನಾವು ಯೂಶಲಿ ಮಾತಾಡ್ಬೇಕಾದ್ರೆ ಕಟಿಂಗ್ ಪ್ಲೇಯರ್ ಅಂತೀವಿ, ಬಟ್ ಆ್ಯಕ್ಚುಲಿ ಇಟ್ ಈಸ್ ಪ್ಲಯರ್ಸ್. ಪ್ಲಯರ್ಸ್ ಏನದು? ಪ್ಲಯರ್ಸ್. ಸೊ ಕಟಿಂಗ್ ಪ್ಲಯರ್, ಆಯಿತಾ? ಅದನ್ನು ಪ್ಲಯರ್ಸ್ ಅಂತೀವಿ. ಅದು ಕೂಡ ಏಕವಚನದಲ್ಲಿ ಯಾವತ್ತೂ ನಾವು ಬಳಸಬಾರ್ದು. ಕಟಿಂಗ್ ಪ್ಲಯರ್ ಕೊಡು ಅನ್ನಲ್ಲ, ಕಟಿಂಗ್ ಪ್ಲಯರ್ಸ್ ಕೊಡು ಅಂತಲೇ ಅಂತೀವಿ ನಾವು, ಆಯಿತಾ? ಆಮೇಲೆ ಪಿನ್ಸರ್ಸ್. ಪಿನ್ಸರ್ಸ್ ಕೂಡ ಒಂದು ರೀತಿಯಾದಂತಹ ಚಿಮ್ಟ. ಬೆಲೋಸ್, ಟ್ರೌಸರ್ಸ್, ಪ್ಯಾಂಟ್ಸ್. ಸರ್ ಪ್ಯಾಂಟ್ ಹಾಕೋತೀನಿ ನಾನು ಅಂತೀವಲ್ವ ಸರ್ ನಾವು, ತಪ್ಪದು. ಐ ಆಮ್ ವೇರಿಂಗ್ ಪ್ಯಾಂಟ್ಸ್ ಅನ್ನಬೇಕು. ಯಾಕೆ ಪ್ಯಾಂಟ್ಸ್ ಅನ್ನಬೇಕು? ಬಿಕಾಸ್ ಅದರಲ್ಲಿ 2 ಯೂನಿಟ್ಗಳಿರ್ತವೆ, 2 ಭಾಗಗಳಿರ್ತವೆ, ಈ ಕಾಲ್ಗೊಂದು ಈ ಕಾಲ್ಗೊಂದು ಅಂತ. ಹಾಗಾಗಿ ಪ್ಯಾಂಟನ್ನು ನಾವು ಯಾವಾಗಲೂ ಪ್ಯಾಂಟ್ ಅನ್ನಬಾರ್ದು, ಪ್ಯಾಂಟ್ಸ್ ಅನ್ನಬೇಕು. ಏನನ್ನಬೇಕು? ಪ್ಯಾಂಟ್ಸ್. ಅದೇ ರೀತಿ ಶಾರ್ಟ್ಸ್. ನೀವೆಲ್ಲರೂ ಬಳಸ್ತಾ ಇರ್ತೀರಾ ಶಾರ್ಟ್ಸು ಅಲ್ವಾ? ಶಾರ್ಟ್ಸ್ನ ಯಾವಾಗಲೂ ನಾವು ಶಾರ್ಟ್ಸ್ ಅಂತಲೇ ಬಳಸ್ತೀವಿ, ಶಾರ್ಟ್ ಅಂತ ಬಳಸಲ್ಲ. ಶಾರ್ಟ್ ಅಂದರೆ ಬೇರೆ, ಶಾರ್ಟ್ ಅಂದರೆ ಕುಳ್ಳಕ್ಕಿರೋದು. ಶಾರ್ಟ್ಸ್ ಅಂದರೆ ಹಾಕೊಳ್ಳೋದು, ವಸ್ತು ಹಾಕೊಳ್ಳುವಂಥದ್ದು. ಬೈನಾಕ್ಯುಲರ್ಸ್, ಗಾಗಲ್ಸ್, ಸ್ಪೆಕ್ಟಕಲ್ಸ್. ಗ್ಲಾಸಸ್ ನಾವು ಹಾಕೋತೀವಲ್ವ, ಸ್ಪೆಕ್ಟಕಲ್ಸ್. ಆ ಸ್ಪೆಕ್ಟಕಲ್ಸನ್ನು ಅ ಪೇರ್ ಆಫ್ ಸ್ಪೆಕ್ಟಕಲ್ಸ್ ಅಂತ ಕರಿತೀವಿ, ಸ್ಪೆಕ್ಟಕಲ್ಸ್ ಅಂತ. ಸೊ ಯಾವಾಗಲೂ ಇಂತಹ ಪದಗಳಿಗೆ ಯಾವಾಗಲೂ ನಾವು ಬಹುವಚನದ ರೂಪದಲ್ಲೇ ಬಳಸ್ತೀವಿ. ಒಂದು ಬಾರಿ ಈ ಒಂದು PDF ನಿಮ್ಗೆ ಏನು ಸಿಗುತ್ತೆ, ಈ ಪದಗಳನ್ನು ನೋಡ್ಕೊಂಡಿರಿ. ಯಾಕೆ ಅಂತ ಕೇಳಿದ್ರೆ ಸ್ಪಾಟ್ ದ ಎರರಲ್ಲಿ, ಸೊ ಸ್ಪಾಟ್ ದ ಎರರ್ ಅನ್ನುವಂತಹ ಪ್ರಶ್ನೆ ಬರುತ್ತಲ್ವಾ, ಈ ಸ್ಪಾಟ್ ದ ಎರರ್ ಅನ್ನುವಂತಹ ಪ್ರಶ್ನೆಗಳಲ್ಲಿ ಏನು ಮಾಡ್ತಾರೆ, ಈ ಥರ ಆರ್ಕೈವ್ ಅಂತ ಕೊಡ್ತಾರೆ, ಅಥವಾ ಪ್ಯಾಂಟ್ ಅಂತ ಕೊಡ್ತಾರೆ, ಅಥವಾ ಸೀಸರ್ ಅಂತ ಕೊಡ್ತಾರೆ. ಸೊ ನೀವೇನಾದರೂ ಏಕವಚನದ ರೂಪಗಳನ್ನು ನೋಡಿದ್ರೆ ಅಲ್ಲೇ ನಿಮ್ಮ ತಪ್ಪಿರುತ್ತೆ, ಅಲ್ಲೇ ನೀವು ಆನ್ಸರನ್ನು ಮಾಡಿಬಿಡ್ಬೋದು, ಆಯಿತಾ? ಈ ಒಂದು ಪದಗಳನ್ನು ನೀವು ಒಂಚೂರು ಗಮನ ಇಟ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಮುಂದಿನ ಪಾಯಿಂಟು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇವೆಲ್ಲ ಏನು? ನಾಮಪದಗಳು. ಎಂತಹ ನಾಮಪದಗಳು? ಯಾವಾಗಲೂ ಬಹುವಚನದಲ್ಲಿ ಯೂಸ್ ಮಾಡುವಂತಹ ನಾಮಪದಗಳು. ಒಂದು ಬಾರಿ ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಎಕ್ಸಾಂಪಲ್ಸ್ ನೋಡಿ. ಈಗ ಅಕಸ್ಮಾತ್ ಏನಾದರೂ ವೇರ್ ಆರ್ ಮೈ ಪ್ಯಾಂಟ್ ಅಂತ ಕೊಟ್ಟರೆ ರಾಂಗು. ಸೊ ವೇರ್ ಈಸ್ ಮೈ ಪ್ಯಾಂಟ್ ಅಂತ ಕೊಟ್ಟರೆ ರಾಂಗು. ವೇರ್ ಈಸ್ ಮೈ ಪ್ಯಾಂಟ್ ಅಂತ ಕೊಟ್ಟರೆ ರಾಂಗು. ಯಾಕೆ? ಬಿಕಾಸ್ ಪ್ಯಾಂಟ್ ಅನ್ನುವಂಥದ್ದು ರಾಂಗು, ಪ್ಯಾಂಟ್ಸ್ ಆಗುತ್ತೆ. ಪ್ಯಾಂಟ್ಸ್ ಆದರೆ ಇಲ್ಲಿ ಈಸ್ ಬರಲ್ಲ, ಆರ್ ಬರುತ್ತೆ. ಸೊ ವೇರ್ ಆರ್ ಮೈ ಪ್ಯಾಂಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಮೇಲೆ ವೇರ್ ಆರ್ ದಿ ಟಾಂಗ್ಸ್, ದ ಪ್ರೊಸೀಡ್ಸ್ ವರ್ ಡೆಪಾಸಿಟೆಡ್ ಇನ್ ದ ಬ್ಯಾಂಕ್ಸ್, ಆಲ್ ಈಸ್ ಅಸೆಟ್ಸ್ ವರ್ ಸೀಸ್ಡ್. ಸೊ ಇಲ್ಲಿ ನೋಡಿ, ಆರು, ವರ್ರು, ಆರ್ಮ್ಸ್ ವರ್, ದ ಎಂಬರ್ಸ್ ಆಫ್ ದಿ ಫೈರ್ ವರ್. ಆಯಿತಾ?
ಸೊ ಇದೆಲ್ಲ ಏನನ್ನು ತೋರಿಸುತ್ತೆ? ಬಹುವಚನದ ರೂಪವನ್ನು ತೋರಿಸುತ್ತೆ. ಸೊ ಹಾಗಾಗಿ ಇಂತಹ ನಾಮಪದಗಳನ್ನು ನೀವು ನೆನ್ಪಿಟ್ಕೋಬೇಕು. ರೈಟ್? ಅದಾದಮೇಲೆ ಒಂದು ಸ್ಪೆಷಲ್ ನೋಟ್ ಇದೆ. ಯಾವುದರ ಬಗ್ಗೆ? ವೇಜಸ್ ಬಗ್ಗೆ. ಸೊ ವೇಜಸ್ ಅಂದರೆ ಎರಡು ಮೀನಿಂಗ್ ಬರುತ್ತೆ ವೇಜಸ್ಗೆ. ಸೊ ಯಾಕೆ ಇದನ್ನು ಸಪ್ರೇಟಾಗಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಮೋಸ್ಟ್ ರಿಪೀಟೆಡ್ PYQ ಇನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ವೇಜಸ್ ಅನ್ನುವಂಥದ್ದು. ಈ ವೇಜಸ್ ಅನ್ನುವಂಥದ್ದು ಹೋಮೋಗ್ರಾಫ್ಸ್ ಆಗಿರುತ್ತೆ. ಏನಾಗಿರುತ್ತೆ? ಹೋಮೋಗ್ರಾಫ್ಸ್ ಆಗಿರುತ್ತೆ. ಅಂದರೆ ಬರೆಯೋದಕ್ಕೆ ಸೇಮ್ ಇರುತ್ತೆ, ಆದರೆ ಇದರ ಮೀನಿಂಗ್ಗಳು ಚೇಂಜ್ ಆಗಿರುತ್ತೆ. ಸೊ ಒಂದು ಮೀನಿಂಗ್ ಏನಪ್ಪ ವೇಜಸ್ದು ಅಂತಂದರೆ ಸ್ಯಾಲರಿ. ಆಯಿತಾ? ನಾನು ಕೆಲಸ ಮಾಡ್ತೀನಿ, ನನಗೆ ವೇಜಸ್ ಕೊಡ್ತಾರೆ. ನಾನು ಕೆಲಸ ಮಾಡ್ತೀನಿ, ನನಗೆ ಸಂಬಳವನ್ನು ಕೊಡ್ತಾರೆ. ಆ ಸಂಬಳದ ಈ ವೇಜಸ್ ಅಂದರೆ ಒಂದು ಅರ್ಥ ಸಂಬಳ, ಇನ್ನೊಂದು ಅರ್ಥ ಏನು ವೇಜಸ್ ಅಂದರೆ? ಇನ್ನೊಂದು ಅರ್ಥ ರಿಸಲ್ಟ್ ಅಂತ. ದ ವೇಜಸ್ ಆಫ್ ಮೈ ಹಾರ್ಡ್ ವರ್ಕ್ ಈಸ್ ಪಾಸಿಂಗ್ ದಿಸ್ ಎಕ್ಸಾಮ್. ಸೊ ನಿಮ್ಮ ಪರಿಶ್ರಮಕ್ಕೆ ಸಿಗುವಂತಹ ರಿವಾರ್ಡ್ ಅದು. ಸೊ ಹಾಗಾಗಿ ಈ ವೇಜಸ್ಗೆ ಇನ್ನೊಂದು ಅರ್ಥ ಏನು? ರಿವಾರ್ಡ್, ಬಹುಮಾನ. ಏನಂತೀವಿ? ಬಹುಮಾನ ಅಂತ ಕರಿತೀವಿ. ಆಯಿತಾ? ಬಹುಮಾನ ಅಂತ ಕರಿತೀವಿ. ಸೊ ವೇಜಸ್ಗೆ ಎರಡು ಮೀನಿಂಗ್ ಇರುತ್ತೆ, ಒಂದು ಸಂಬಳ, ಇನ್ನೊಂದು ಬಹುಮಾನ. ಸೊ ಒಂದು ವಾಕ್ಯವನ್ನು ಫ್ರೇಮ್ ಮಾಡಬೇಕು ಅಂತಂದರೆ, ಐ ವಿಲ್ ವರ್ಕ್, ಐ ವಿಲ್ ಬಿ ಪೇಡ್ ವೇಜಸ್. ಅಂದರೆ ನಾನು ಕೆಲಸ ಮಾಡ್ತೀನಿ, ನನಗೆ ಸಂಬಳ ಕೊಡ್ತಾರೆ. ಇನ್ನೊಂದು ಮೀನಿಂಗಿನ ಸೆಂಟೆನ್ಸನ್ನು, ವಾಕ್ಯವನ್ನು ರಚನೆ ಮಾಡಬೇಕು ಅಂತಂದರೆ, ಮೈ ವೇಜಸ್ ಫಾರ್ ಮೈ ಹಾರ್ಡ್ ವರ್ಕ್ ಈಸ್ ಪಾಸಿಂಗ್ ದಿಸ್ ಎಕ್ಸಾಮ್. ಅಂದರೆ ನನ್ನ ಹಾರ್ಡ್ ವರ್ಕ್ಗೆ, ನನ್ನ ಪರಿಶ್ರಮಕ್ಕೆ ಬಹುಮಾನ ಏನು? ನಾನು ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡುವಂಥದ್ದು. ಸೊ ಎರಡು ಮೀನಿಂಗ್ ಬರುತ್ತೆ ವೇಜಸ್ಗೆ. ಸಿಂಪಲ್. ಇನ್ನೊಂದು ನೋಡಿ, ಇನ್ನೊಂದು ನೋಟ್ ಇದೆ. ಸೊ ಲಾಸ್ಟಲ್ಲಿ ನಾವೇನು ನೋಡಿದ್ವಿ? ಕೆಲವೊಂದು ಪದಗಳು ಯಾವಾಗಲೂ ಬಹುವಚನದ ರೂಪದಲ್ಲೇ ಇರುತ್ತೆ, ಅದು ಯಾವಾಗಲೂ ಬಹುವಚನ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಇನ್ನು ಕೆಲವೊಂದು ಪದಗಳಿರ್ತವೆ. ಯಾವ ಪದಗಳು? ನಾಮಪದಗಳು. ಇನ್ನು ಕೆಲವೊಂದು ನಾಮಪದಗಳಿರ್ತವೆ, ಯಾವುದು ಪ್ಲೂರಲ್ ಅನಿಸುತ್ತೆ, ಬಹುವಚನ ಅನಿಸುತ್ತೆ, ಆದರೆ ಅದು ಏಕವಚನದಲ್ಲಿ ಇರ್ತದೆ. ಸೊ ಬಹುವಚನದ ರೂಪದಲ್ಲಿರುತ್ತೆ, ಆದರೆ ಅದರ ಮೀನಿಂಗು ಏಕವಚನ ಇರುತ್ತೆ. ಸರ್ ಒಂದು ಎಕ್ಸಾಂಪಲ್ ಕೊಡಿ ಸರ್ ಅಂತಂದರೆ, ನ್ಯೂಸ್. ಸೊ ನ್ಯೂಸ್ ಅನ್ನುವಂಥದ್ದು, ಸರ್ ಲಾಸ್ಟಲ್ಲಿ ಎಸ್ ಇದೆಯಲ್ಲ ಸರ್, ಹಾಗಾಗಿ ಇದು ಬಹುವಚನ ಸರ್, ಈ ಥರ ಹೇಳಿದ್ರೆ ತಪ್ಪು. ನ್ಯೂಸ್ ಅನ್ನುವಂಥದ್ದು ಯಾವಾಗಲೂ ಏಕವಚನದಲ್ಲೇ ಇರಬೇಕು. ಎಕ್ಸಾಂಪಲ್ ನೋಡಿ, ನೋ ನ್ಯೂಸ್ ಈಸ್ ಗುಡ್ ನ್ಯೂಸ್. ಅಂದರೆ ಇಲ್ಲಿ ನ್ಯೂಸ್ ಇದೆ, ನ್ಯೂಸ್ ಇದ್ರೂ ಕೂಡ ಇಲ್ಲೇನಿದೆ? ಏಕವಚನ ಇದೆ. ಸೊ ನ್ಯೂಸ್ ಇದ್ರೂ ಕೂಡ ಇಲ್ಲಿ ಏಕವಚನ ಇದೆ. ಸರ್ ಯಾಕೆ ಸರ್ ಇದನ್ನು ಹೇಳ್ಕೊಡ್ತಾ ಇದ್ದೀರಾ? ಬಹಳ ಇಂಪಾರ್ಟೆಂಟ್ ಇದೆ, ಸ್ಪಾಟ್ ದೇರರಲ್ಲಿ ಕೇಳ್ತಾರೆ. ಸೊ ನ್ಯೂಸ್ ಆರ್ ಇಂಟ್ರೆಸ್ಟಿಂಗ್ ಅಂತ ಕೊಟ್ಟರೆ, ನ್ಯೂಸ್ ಆರ್ ಇಂಟ್ರೆಸ್ಟಿಂಗ್. ಸೊ ಯೂಶಲಿ ಕರೆಕ್ಟ್ ಅನ್ಸ್ಬಿಡುತ್ತಲ್ವಾ? ಸರ್ ಇಲ್ಲಿ ಎಸ್ ಇದೆ, ಹಾಗಾಗಿ ಇದು ಬಹುವಚನ. ಸೊ ಇದು ಬಹುವಚನ ಇದ್ದರೆ ಇದು ಕೂಡ ಬಹುವಚನ ಇರಬೇಕು, ಹಾಗಾಗಿ ಆರ್ ಅನ್ನುವಂಥದ್ದು ಸರಿ ಅಂತ ಅನಿಸುತ್ತೆ. ಆದರೆ ನ್ಯೂಸ್ ಅನ್ನುವಂಥದ್ದು ಬಹುವಚನ ಅಲ್ಲ, ಏಕವಚನ. ಇದು ಏಕವಚನ ಆಗಿರೋದ್ರಿಂದ ಇಲ್ಲಿ ಆರ್ ಅನ್ನುವಂತಹ ಬಳಕೆ ತಪ್ಪಾಗಿರುತ್ತೆ. ಈಸ್ ಅನ್ನುವಂತಹ ಬಳಕೆ ಏಕವಚನವನ್ನು ತೋರಿಸುತ್ತೆ. ತಲೆ ಕೆಡ್ಸ್ಕೊಬೇಡಿ ಇದ್ರ ಬಗ್ಗೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಇನ್ನೊಂದು ಬಾರಿ ಇದು ರಿಪೀಟ್ ಆಗುತ್ತೆ. ಸೊ ಅವಾಗೂ ಕೂಡ ನಾನು ಹೇಳ್ಕೊಡ್ತೀನಿ. ಬಟ್ ಇವಾಗ ಈ ಒಂದು ಪ್ರಿಲಿಮಿನರಿಯಾಗಿ ಈ ಒಂದು ನಾಲೆಡ್ಜನ್ನು ನೀವು ಇಟ್ಕೊಂಡಿರಿ. ಯಾಕಂತಂದರೆ ಸ್ಪಾಟ್ ದ ಎರರಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಕೇಳಿರುವಂಥ ಪ್ರಶ್ನೆ ನ್ಯೂಸ್ನ ಮೇಲೆ, ಪಾಲಿಟಿಕ್ಸ್ನ ಮೇಲೆ ಮತ್ತು ಸಮನ್ಸ್ನ ಮೇಲೆ. ಸಮನ್ಸ್ ಆರ್ ಇಶ್ಯೂಡ್ ಅಂತ ಕೊಡ್ತಾರೆ, ಸ್ಪಾಟ್ ದ ಎರರ್. ಸೊ ಸಮನ್ಸ್, ಸರ್ ಇದು ಬಹುವಚನ, ಆರ್ ಇದೆ, ಇದು ಕೂಡ ಬಹುವಚನ, ಹಾಗಾಗಿ ಇದು ಯಾವುದೇ ತಪ್ಪಿಲ್ಲ ಅಂತ ಹಾಕಿರ್ತೀರಾ. ಬಟ್ ಅದು ತಪ್ಪು. ಯಾಕೆ? ಬಿಕಾಸ್ ಸಮನ್ಸ್ ಅನ್ನುವಂಥದ್ದು ನೋಡೋದಕ್ಕೆ ಬಹುವಚನ, ಆದರೆ ಅದು ಏಕವಚನದ ಮೀನಿಂಗನ್ನು ಕೊಡುತ್ತೆ. ಆಯಿತಾ? ಈ ಎಲ್ಲ ಪದಗಳು ಏಕವಚನದ ರೂಪದಲ್ಲಿರುತ್ತೆ. ಈ ಪದಗಳನ್ನು ನೋಡ್ಕೊಳ್ಳಿ, ಅಭ್ಯಾಸ ಮಾಡಿ. ಯಾಕಂದರೆ ದೀಸ್ ಆರ್ ದಿ ಮೋಸ್ಟ್ ರಿಪೀಟೆಡ್ PYQs.
ಹಾಗಾಗಿನೇ ನಾನು ಸಪ್ರೇಟಾಗಿ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಗಳನ್ನು ತೆಗೆದು ಹೇಳ್ತಾ ಇದ್ದೀನಿ ನಿಮಗೆ. ಆಯಿತಾ? ಸ್ಪಾಟ್ ದ ಎರರಲ್ಲಿ ಕೊಡ್ತಾರೆ ಇದನ್ನು. ಸೊ ಸ್ಪಾಟ್ ದ ಎರರಲ್ಲಿ ಕೊಟ್ಟಾಗ ನ್ಯೂಸ್ ಅಂದರೆ ಬಹುವಚನ ಅಂತ ಅನ್ಕೋಬಾರ್ದು, ಏಕವಚನನೇ ಆಗಿರುತ್ತೆ. ಸೊ ಕೌಂಟಬಲ್ ನೌನ್ಸಲ್ಲಿ ನಾನು ಆವಾಗಲೇ ಹೇಳೋದು ಮರ್ತೆ. ಸೊ ಕೌಂಟಬಲ್ ನೌನ್ಸ್ ಇರುತ್ತಲ್ವಾ, ಏಕವಚನ ಮತ್ತು ಬಹುವಚನವನ್ನು. ಸೊ ಒಂದು ನೌನ್ಸಲ್ಲಿ ಯಾವ ನೌನ್ಸಲ್ಲಿ? ಕೌಂಟಬಲ್ ನೌನ್ಸಲ್ಲಿ, ಎಣಿಸಕ್ಕೆ ಆಗುವಂತಹ ನೌನ್ಸ್ಗಳಲ್ಲಿ ಏಕವಚನ ಮತ್ತು ಬಹುವಚನ 2 ಟೈಪ್ಸ್ ಇದೆ ಅಂತ ಹೇಳಿದೆ ಅಲ್ವಾ ನಾನು, ಏಕವಚನ ಮತ್ತು ಬಹುವಚನ. ಸೊ ನಾನು ಹೇಳಿದ್ದೆ ಬಟ್ ಬರ್ಸಿರಲಿಲ್ಲ ನಿಮಗೆ, ಇದನ್ನು ಬರ್ಕೊಳ್ಳಿ. ಏಕವಚನ ಅಂತಂದರೆ ಯಾವ ಥರ ಇರುತ್ತೆ? ಯೂಶಲಿ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಜನರಲಿ ಪೆನ್ಸ್, ಆ್ಯಪಲ್ಸ್, ಗನ್ಸ್, ಕ್ಯಾಮರಾಸ್, ಲಯನ್ಸ್, ಆಮೇಲೆ ಬಾಯ್ಸ್. ಸೊ ಇದು ಸಿಂಗ್ಯುಲಾರು, ಬರ್ಕೊಳ್ಳಿ ಸಿಂಗ್ಯುಲಾರ್ ಅಂತ. ಇದು ಪ್ಲೂರಲ್ಲು, ಸಿಂಗ್ಯುಲಾರ್ ನೌನ್ಸು, ಪ್ಲೂರಲ್ ನೌನ್ಸು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಸಿಂಗ್ಯುಲಾರಲ್ಲಿ ಎಸ್ ಇರಲ್ಲ, ಪ್ಲೂರಲಲ್ಲಿ ಎಸ್ ಇರುತ್ತೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಕೌಂಟಬಲ್ ನೌನ್ಸ್ ಮೇಲೆ ಮಾತಾಡ್ತಾ ಇದ್ದೀನಿ. ಸೊ ಸಿಂಗ್ಯುಲಾರ್ ಏಕವಚನದಲ್ಲಿ ಎಸ್ ಇರಲ್ಲ, ಬಹುವಚನದಲ್ಲಿ ಎಸ್ ಇರುತ್ತೆ. ಅರ್ಥ ಆಯ್ತಾ? ಇವಾಗ ಇಸ್ ದಿಸ್ ಮೇಕಿಂಗ್ ಸೆನ್ಸ್? ಇವಾಗ ಈ ಒಂದು ಪದಗಳನ್ನು ನೋಡಿ, ನ್ಯೂಸ್, ಇನ್ನಿಂಗ್ಸ್, ಪಾಲಿಟಿಕ್ಸ್, ಸಮನ್ಸ್, ಫಿಸಿಕ್ಸ್. ಸರ್ ಇವಾಗ ತಾನೇ ಹೇಳಿದ್ರಿ ನೀವು ಎಸ್ ಇದ್ದರೆ ಪ್ಲೂರಲ್ ಫಾರ್ಮ್ ಅಂತ. ಬಟ್ ಇದರಲ್ಲಿ ನೋಡಿ ಲಾಸ್ಟಲ್ಲಿ ಎಸ್ ಇದೆ, ಆದರೂ ಕೂಡ ಈ ಪದಗಳು ಏಕವಚನನೇ. ಇದನ್ನು ಹೇಳೋಕ್ಕೆ ನಿಮಗೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಅರ್ಥ ಆಯ್ತಲ್ವಾ? ಸೊ ಕೌಂಟಬಲ್ ನೌನ್ಸಲ್ಲಿ 2 ರೂಪ, ಒಂದು ಏಕವಚನ ರೂಪ, ಇನ್ನೊಂದು ಬಹುವಚನ ರೂಪ. ಯಾವಾಗ ಎಸ್ ಇರಲ್ಲ ಅದು ನಮ್ಮ ಏಕವಚನ ರೂಪ, ಯಾವಾಗ ಎಸ್ ಇರುತ್ತೆ ಅದು ನಮ್ಮ ಬಹುವಚನ ರೂಪ. ಇದು ಜನರಲ್ ಆಗಿ ನಡೆಯುವಂಥದ್ದು. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜನರಲ್ ಆಗಿರೋದನ್ನ ಕೇಳಲ್ಲ, ಸ್ವಲ್ಪ ಎಕ್ಸೆಪ್ಷನ್ಗಳನ್ನ ಕೇಳ್ತಾರೆ. ಅದು ತಾನೇ ಟ್ರ್ಯಾಪ್ಗಳು. ಸೊ ಎಕ್ಸಾಮಿನೇಷನಲ್ಲಿ ಟ್ರ್ಯಾಪ್ ಮಾಡೋಕ್ಕೆ ಅಂತ ಕೆಲವೊಂದು ಪದಗಳು ಲಾಸ್ಟಲ್ಲಿ ಎಸ್ ಇರುವಂಥದ್ದನ್ನ ಕೊಡ್ತಾರೆ. ಸೊ ಅದನ್ನು ನೋಡಿದಾಗ ನಮಗೆ ಬಹುವಚನ ಅಂತ ಅನಿಸುತ್ತೆ, ಬಟ್ ಅದು ಬಹುವಚನ ಅಲ್ಲ, ಏಕವಚನನೇ. ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತ. ಆಯಿತಾ? ಸೊ ಇದನ್ನು, ಈ ಒಂದು ಪದಗಳನ್ನು ನೀವು ಓದ್ಕೋಬೇಕು. ಸೊ ಈ ನೌನ್ಸಲ್ಲಿ ಏನು ನಾವು ನೌನ್ಸ್ ಮಾಡಿದ್ವಿ, ಆ ನೌನ್ಸ್ನಲ್ಲಿ ಕೆಲವೊಂದು PYQsಗಳನ್ನು ಸಾಲ್ವ್ ಮಾಡೋಣ. ಇದು ನೋಡಿ, SSC CGL ಅಲ್ಲಿ ಕೇಳಿರುವಂಥ ಪ್ರಶ್ನೆ, ಹಾಗೆ KPSC FDA ಅಲ್ಲಿ ಕೇಳಿರುವಂಥ ಪ್ರಶ್ನೆ, UPSC CDS ಅಲ್ಲಿ ಕೇಳಿರುವಂತಹ ಪ್ರಶ್ನೆ. Identify the segment that contains a grammatical error. Error ಎಲ್ಲಿದೆ? Spot the error type of question. The manager gave her some excellent advices regarding her career, but she refused to carry all her luggages to the new city. ಸೊ ಏನು ಮಾಡ್ತಿದ್ದಾರೆ? ಅವಳ ಕೆರಿಯರ್ಗೆ ಕುರಿತಂತೆ ಮ್ಯಾನೇಜರು ಒಂದು ಒಳ್ಳೆ ಎಕ್ಸಲೆಂಟ್ ಅಡ್ವೈಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಏನು ಮಾಡ್ತಿದ್ದಾರೆ? ಬಟ್ ಶಿ ರೆಫ್ಯೂಸ್ ಟು ಕ್ಯಾರಿ ಆಲ್ ಅವರ್ ಲಗೇಜಸ್ ಟು ದ ನ್ಯೂ ಸಿಟಿ. ಸೊ ನಾನು ನಿಮಗೆ ಎಕ್ಸಾಮಿನೇಷನ್ ಟ್ರ್ಯಾಪ್ ಅಂತ 2 ಪಾಯಿಂಟ್ ನಾನು ನಿಮಗೇನು ಎಕ್ಸ್ಪ್ಲೈನ್ ಮಾಡಿದೆ, ಅದರಲ್ಲಿ ಕೆಲವೊಂದು ಪದಗಳನ್ನು ನೋಡಿ ಓದ್ಕೊಳ್ಳಿ ಅಂತ ಹೇಳಿದ್ದೆ. ಅದನ್ನು ಕರೆಕ್ಟಾಗಿ ಓದಿದರೆ ನೀವು ಈ ಒಂದು ಕ್ವೆಶನನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಅಡ್ವೈಸಸ್ ಅನ್ನುವಂಥದ್ದು ತಪ್ಪಾಗುತ್ತೆ. ಯಾಕೆ? ದಿಸ್ ಈಸ್ ಅನ್ಕೌಂಟಬಲ್. ಅಂದರೆ ಇದಕ್ಕೆ ಬಹುವಚನದ ರೂಪ ಇರಲ್ಲ. ಅಡ್ವೈಸಸ್ ಅನ್ನಲ್ಲ, ನಾವು ಅಡ್ವೈಸ್ ಅಂತೀವಿ, ಅಡ್ವೈಸ್ ಅಂತ ಕರಿತೀವಿ. ಅಡ್ವೈಸಸ್ ಅನ್ನಲ್ಲ, ಅಡ್ವೈಸ್ ಅಂತೀವಿ. ಸೊ ಹಾಗಾಗಿ ತಪ್ಪೆಲ್ಲಿದೆ? ಆಪ್ಷನ್ ಎ, ದ ಮ್ಯಾನೇಜರ್ ಗೇವ್ ಹರ್ ಸಮ್ ಎಕ್ಸಲೆಂಟ್ ಅಡ್ವೈಸಸ್, ಇಲ್ಲಿ ತಪ್ಪಿದೆ.
ಸೊ ಆಪ್ಷನ್ ಎ ಕರೆಕ್ಟ್ ಸರ್ ಅಂದ್ಬಿಟ್ಟು ಮುಂದೆ ಹೋಗೋದಲ್ಲ, ಆಪ್ಷನ್ಗಳನ್ನು ಕೂಡ ಕರೆಕ್ಟಾಗಿ ಗಮನಿಸಬೇಕು. ಆಪ್ಷನ್ ಬಿ ನೋಡಿ, ರಿಗಾರ್ಡಿಂಗ್ ಹರ್ ಕರಿಯರ್ ಬಟ್ ಶಿ ರೆಫ್ಯೂಸ್ಡ್, ಇದು ಸರಿಯಾಗೇ ಇದೆ, ಇದರಲ್ಲಿ ಏನೂ ತಪ್ಪಿಲ್ಲ. ಆಮೇಲೆ ಟು ಕ್ಯಾರಿ ಆಲ್ ಹರ್ ಲಗೇಜಸ್ ಅಂತ ಇದೆ, ಟು ಕ್ಯಾರಿ ಆಲ್ ಹರ್ ಲಗೇಜಸ್. ಇನ್ನೊಂದು ಕೂಡ ಈ ಲಗೇಜಸ್ ಅನ್ನುವಂಥದ್ದು ಕೂಡ ಅನ್ಕೌಂಟಬಲ್ ನೌನ್ ಆಗಿರುತ್ತೆ. ಅನ್ಕೌಂಟಬಲ್ ನೌನ್ ಆಗಿರೋದ್ರಿಂದ ಇದಕ್ಕೂ ಕೂಡ ಬಹುವಚನ ಇರಲ್ಲ. ನಾವು ಲಗೇಜಸ್ ಅನ್ನಲ್ಲ, ಎಷ್ಟೇ ಲಗೇಜ್ ಇದ್ರೂ ಕೂಡ ಅದನ್ನು ನಾವು ಲಗೇಜ್ ಅಂತಲೇ ಕರಿತೀವಿ. ಏನಂತ ಕರಿತೀವಿ? ಲಗೇಜ್ ಅಂತಲೇ ಕರಿತೀವಿ, ಲಗೇಜಸ್ ಅಂತ ಬರಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಕೂಡ ಕರೆಕ್ಟು. ಇವಾಗ ಸರಿಯಾದ ಉತ್ತರನ ಹೇಳಿ ಅಂತಂದರೆ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಸಿ. ಸೊ ಕ್ವೆಶನ್ನ ಸಾಲ್ವ್ ಮಾಡಬೇಕಾದ್ರೆ ಆತರ ಪಡಬಾರ್ದು. ಸರ್ ಎ ಅಲ್ಲಿ ತಪ್ಪಿದೆ ಸರ್, ಅಡ್ವೈಸಸ್ ರಾಂಗ್ ಸರ್, ಹಾಗಾಗಿ ಇದು ರಾಂಗು, ಅದಕ್ಕೆ ಆಪ್ಷನ್ ಎ ಕರೆಕ್ಟು ಅಂದ್ಬಿಟ್ಟು ಹೋಗ್ಬಿಡೋದಲ್ಲ. ಒಂದು ಸರಿ ಆಪ್ಷನನ್ನು ಗಮನಿಸಿ, ಬೋತ್ ಎ ಆ್ಯಂಡ್ ಸಿ ಇದೆ, ಹಾಗಾದರೆ ಒಂದು ಸರಿ ಸಿ ಅನ್ನು ನೋಡಿ, ಟು ಕ್ಯಾರಿ ಆಲ್ ಹರ್ ಲಗೇಜಸ್. ಸೊ ಇಲ್ಲಿ ಲಗೇಜಸ್ ಏನೋ ತಪ್ಪಿದೆಯಲ್ಲ, ಲಗೇಜಸ್ ಕೂಡ ತಪ್ಪಿದೆ, ಹಾಗಾಗಿ ಆಪ್ಷನ್ ಡಿ ಈಸ್ ಯುವರ್ ರೈಟ್ ಆನ್ಸರ್. ಅಂಡರ್ಸ್ಟುಡ್? ಈಸಿ ಇದೆ ಅಲ್ವಾ? ಈಗ ಈಸಿಯಾಗಿ ಆನ್ಸರ್ ಮಾಡೋಕ್ಕಾಗ್ತಿದ್ಯಾ ನಿಮಗೆ? ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಕಮಿಟಿ ಆಸ್ ಡಿಸೈಡೆಡ್ ಟು ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ಅ ಡ್ಯಾಶ್ ಪ್ಲ್ಯಾನ್ ಟು ರಿವೈವ್ ದಿ ಸ್ಟೇಟ್ಸ್ ಎಕಾನಮಿ. ಸೊ ಇಲ್ಲಿ ದ ಕಮಿಟಿ ಏನು ಮಾಡಿದ್ದಾರೆ? ದೇ ಹ್ಯಾವ್ ಡಿಸೈಡೆಡ್ ಟು ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ಅ ಡ್ಯಾಶ್ ಪ್ಲ್ಯಾನ್ ಟು ರಿವೈವ್ ದಿ ಸ್ಟೇಟ್ಸ್ ಎಕಾನಮಿ. ಸರ್ ಇದು ಫಸ್ಟ್ ಆಫ್ ಆಲ್ ಯಾವ ಟಾಪಿಕ್ ಮೇಲೆ ಬರುತ್ತೆ ಸರ್? ನಾನು ಅವಾಗಲೇ ಹೇಳಿದೆ, ಕಾಂಪೌಂಡ್ ನೌನ್, ಎರಡು ಅಥವಾ ಮೂರು ಪದಗಳನ್ನು ಸೇರಿ ಆಗುವಂತಹ ನಾಮಪದಕ್ಕೆ ನಾವೇನಂತೀವಿ? ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಸೊ ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ದ ಕಮಿಟಿ ಆಸ್ ಡಿಸೈಡೆಡ್ ಟು ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ಅ 5 years ಪ್ಲ್ಯಾನ್, 5 year ಪ್ಲ್ಯಾನ್, 5 years ಪ್ಲ್ಯಾನ್, 5 years ಪ್ಲ್ಯಾನ್. ಸೊ ಇಲ್ಲಿ 5 years ಅನ್ನಲ್ಲ, 5 year ಪ್ಲ್ಯಾನ್ ಅಂತ ಕರಿತೀವಿ. ಸೊ 5 year ಪ್ಲ್ಯಾನ್, ಈ ಮೂರೂ ಸೇರಿದ್ರೆ ಒಂದು ಪದ. 5 year ಪ್ಲ್ಯಾನ್ ಅನ್ನುವಂಥದ್ದು ಒಂದು ಪದ. ಹಾಗಾದರೆ 5 year ಪ್ಲ್ಯಾನ್ ಅನ್ನುವಂಥದ್ದು ಏಕವಚನನ ಬಹುವಚನನ? ಸೊ ನಾನು ಎಷ್ಟು ಪ್ಲ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ? ಒಂದೇ ಪ್ಲ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ 5 year ಪ್ಲ್ಯಾನ್ ಅನ್ನುವಂಥದ್ದು ಬಹುವಚನ ಆಗಲ್ಲ, ಏಕವಚನನೇ ಆಗೋದು. ಸೊ 5 year ಪ್ಲ್ಯಾನ್ ಅನ್ನುವಂಥದ್ದು ಸಿಂಗ್ಯುಲಾರ ಪ್ಲೂರಲ್ಲ ಅಂತ ಕೇಳಿದ್ರೆ ನೀವು ಸಿಂಗ್ಯುಲಾರ್ ಅಂತ ಹಾಕಬೇಕು. ಯಾಕೆ ಸರ್ ಅಂತ ಕೇಳಿದ್ರೆ, ನಾನು ಎಷ್ಟು ಪ್ಲ್ಯಾನ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ? ನಾನು ಒಂದೇ 5 year ಪ್ಲ್ಯಾನ್ ಬಗ್ಗೆ ಮಾತಾಡ್ತಾ ಇರೋದು. ಅವಧಿ, ಆ ಪ್ಲ್ಯಾನಿನ ಅವಧಿ. ಸೊ ಇಲ್ಲಿ ನನಗೆ ಒಂದು ಪ್ಲ್ಯಾನ್ ಇದೆ, ಈ ಪ್ಲ್ಯಾನಿನ ಅವಧಿ ಎಷ್ಟು? 5 ವರ್ಷಗಳು. ಸೊ ಈ ಪ್ಲ್ಯಾನಿನ ಅವಧಿ 5 ವರ್ಷಗಳಾಗತ್ತೆ. ಅರ್ಥ ಆಗ್ತಿದ್ಯಾ? ಸಿಂಪಲ್ ಇದೆ ಅಲ್ವಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪ್ಲೂರಲೈಸೇಷನ್ ಆಫ್ ನೌನ್ಸ್ ಆಫ್ ಫಾರಿನ್ ಆರಿಜಿನ್. ನಾನು ಮೋಸ್ಟ್ ಆಫ್ ದಿ ಕ್ವೆಶನ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಂದನೂ ತೊಗೊಂಡಿದ್ದೀನಿ, KPSC ಅಲ್ಲಿ ನಡೆಸುವಂತಹ ಗ್ರೂಪ್ ಸಿ ಎಕ್ಸಾಮ್ಸಲ್ಲೂ ತೊಗೊಂಡಿದ್ದೀನಿ, ಹಾಗೆ KEA ಎಕ್ಸಾಮ್ದು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. ಬಟ್ KEA ಅಲ್ಲಿ ಜಾಸ್ತಿ ನೌನ್ಸ್ ಬಗ್ಗೆ ಜಾಸ್ತಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ. ಯಾಕಂದರೆ KEA ನಡೆಸುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಿಂದ ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ಪ್ರಿಪೋಸಿಷನ್ನ ಮೇಲೆ, ಕಂಜಂಕ್ಷನ್ನ ಮೇಲೆ. ಆಯಿತಾ? ನೌನ್ಸು ಪ್ರನೌನ್ಸ್ ಮೇಲೆ ಎಲ್ಲೋ ಒಂದೊಂದು ಸರಿ ಒಂದೊಂದು ಅಪ್ರೂಪಕ್ಕೆ ಕ್ವೆಶನ್ ಕೇಳಿಬಿಡ್ತಾರೆ. ಬಟ್ PYQs ಬೇಕಾಗಿದ್ದರಿಂದ ನಾನು ಇದರಲ್ಲಿ ಏನು ಮಾಡಿದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದು PYQಗಳನ್ನು ತೊಗೊಂಡಿದ್ದೀನಿ. ಸೊ ದ ಪ್ಲೂರಲ್ ಆಫ್ ಕ್ರೈಟೀರಿಯನ್ ಈಸ್ ಕ್ರೈಟೀರಿಯಾಸ್. ಸೊ ಆವಾಗಲೇ ನಾನು ಏನು ಒಂದು ಟೇಬಲ್ ಬರ್ತಿದ್ದೆ ಅಲ್ವಾ, ಸಿಂಗ್ಯುಲರ್ ಮತ್ತು ಪ್ಲೂರಲ್, ಏಕವಚನ ಮತ್ತು ಬಹುವಚನ, ಪ್ಲೂರಲ್. ಸೊ ಸಿಂಗ್ಯುಲರ್ ಕ್ರೈಟೀರಿಯಾನ್. ಸೊ ಕ್ರೈಟೀರಿಯಾನ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗುತ್ತೆ. ದ ಪ್ಲೂರಲ್ ಆಫ್ ಕ್ರೈಟೀರಿಯಾನ್ ಈಸ್ ಕ್ರೈಟೀರಿಯಾಸ್ ಅಲ್ಲ, ಕ್ರೈಟೀರಿಯಾನ್ಗೆ ಕ್ರೈಟೀರಿಯಾ ಅಷ್ಟೇ. ವಾಟ್ ಆರ್ ದಿ ಕ್ರೈಟೀರಿಯಾ ಅಂತೀವಿ, ಕ್ರೈಟೀರಿಯಾಸ್ ಅನ್ನಲ್ಲ. ಆಯಿತಾ? ಸೊ ಕ್ರೈಟೀರಿಯಾ ಅನ್ನುವಂಥದ್ದು ಮಾತ್ರ ಇಲ್ಲಿ ಸರಿಯಾಗುತ್ತೆ, ಕ್ರೈಟೀರಿಯಾಸ್ ಅನ್ನುವಂಥದ್ದು ತಪ್ಪು. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗು. ದ ಪ್ಲೂರಲ್ ಆಫ್ ಫಿನಾಮಿನನ್ ಈಸ್ ಫಿನಾಮಿನಾ.
ಇದು ಕರೆಕ್ಟ್ ಇದೆ. ಸೊ ಇದು ಸಿಂಗ್ಯುಲಾರು, ಇದು ಪ್ಲೂರಲ್ಲು, ಕರೆಕ್ಟ್ ಇದೆ. ಸೊ ಫಿನಾಮಿನನ್ ಅಂತೀವಿ, ಫಿನಾಮಿನಾ ಅಂತೀವಿ. ಅದೇ ರೀತಿ ರೇಡಿಯಸ್, ರೇಡಿಯೈ, ಇದು ಕೂಡ ಕರೆಕ್ಟ್ ಇದೆ. ಸೊ ಆಪ್ಷನ್ ಸ್ಟೇಟ್ಮೆಂಟ್ 3 ಕೂಡ ಕರೆಕ್ಟು. ರೇಡಿಯಸ್ ಅಂದರೆ ಏನು? ಒಂದು ವೃತ್ತಾಕಾರದಲ್ಲಿ ರೇಡಿಯಸ್ ಅಂತ ಕರಿತೀವಿ. ಒಂದು ರೇಡಿಯಸ್ ಇದ್ದರೆ ಅದನ್ನು ರೇಡಿಯಸ್ ಅಂತೀವಿ. ಅದೇ ಸರ್ಕಲಲ್ಲಿ 2-3 ರೇಡಿಯಸ್ಗಳು, ಸೊ ರೇಡಿಯಸ್ಗಳನ್ನು ರೇಡಿಯೈ ಅಂತ ಕರಿತೀವಿ. ಏನಂತ ಕರಿತೀವಿ? ರೇಡಿಯೈ ಅಂತ ಕರಿತೀವಿ. ಸೊ ಇದು ಏಕವಚನ, ಇದು ಬಹುವಚನ. ಇದು ಕೂಡ ಸರಿಯಾದೆ. ಸೊ ಆನ್ಸರ್ ಏನು? ಆಪ್ಷನ್ ಬಿ, 2 and 3 ಇಸ್ ಯುವರ್ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಒಂದು ವೆಬ್ಸೈಟಿಂದ ತಗೊಂಡಿರುವಂಥ ಪ್ರಶ್ನೆ. ಯಾವ್ಯಾವ ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂತ ನೀವು ನೋಡ್ಬೋದು. MPSC, ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಳಿದ್ದಂತಹ ಪ್ರಶ್ನೆ ಇದು. ಸಬಾರ್ಡಿನೇಟ್ ಸರ್ವಿಸಸ್ಗೆ ಅದು ಮೇನ್ಸಲ್ಲಿ ಕೇಳಿರುವಂಥ ಪ್ರಶ್ನೆ. ಡ್ಯಾಶ್ ಇಸ್ ದಿ ಕರೆಕ್ಟ್ ಕಾಂಪೌಂಡ್ ನೌನ್. ಕಾಂಪೌಂಡ್ ನೌನ್ ಓದಿದ್ವಿ ಅಲ್ವಾ? ಏನು ಕಾಂಪೌಂಡ್ ನೌನ್ ಅಂದರೆ? ಕಾಂಪೌಂಡ್ ನೌನ್ ಅಂದರೆ 2 ಅಥವಾ 3 ಪದಗಳು ಸೇರಿ ಆಗುವಂತಹ ನೌನ್ಗಳನ್ನು ನಾವು ಕಾಂಪೌಂಡ್ ನೌನ್ ಅಂತೀವಿ. ಹಾಗಾದರೆ ಇದರಲ್ಲಿ ಯಾವುದು ಕರೆಕ್ಟ್ ಆದ ಕಾಂಪೌಂಡ್ ನೌನ್ ಅಂತ ಕೇಳಿದ್ದಾರೆ. ಬ್ರದರ್ಸ್ ಇನ್ ಲಾ, ಬ್ರದರ್ ಇನ್ ಲಾಸ್, ಬ್ರದರ್ಸ್ ಇನ್ಸ್ ಲಾಸ್, ಬ್ರೆತ್ರನ್ ಇನ್ ಲಾ. ಸೊ ಯಾವುದು ಸರಿಯಾದ ಉತ್ತರ ಇದಕ್ಕಾಗತ್ತೆ ಅಂತಂದರೆ ಬ್ರದರ್ಸ್ ಇನ್ ಲಾ ಅನ್ನುವಂಥದ್ದು ಸರಿಯಾಗತ್ತೆ. ಸೊ ಬ್ರದರ್ ಇನ್ ಲಾ, ಆವಾಗಲೇ ನಾನು ಮದರ್ ಇನ್ ಲಾ ಅಂತ ಕೊಟ್ಟಿದ್ದೆ ಅಲ್ವಾ? ಅದೇ ರೀತಿ ಬ್ರದರ್ ಇನ್ ಲಾ, ಬ್ರದರ್ ಇನ್ ಲಾ 2 ಹೈಫನ್ಗಳ ಜೊತೆಗೆ, ಇದು ಏಕವಚನ. ಬ್ರದರ್ ಇನ್ ಲಾ ಅಂದರೆ ಏನು? ಬಾಮೈದ ಅಥವಾ ಬಾವ. ನನಗೆ 3 ಜನ ಬಾಮೈದರು ಇದ್ದಾರೆ ಅಂತ ಅಂದರೆ ಆವಾಗ ನಾನು ಏನಂತ ಅನ್ಬೇಕು? ಬ್ರದರ್ಸ್ ಇನ್ ಲಾ ಅಂತ ಬಳಸ್ತೀನಿ. ಬ್ರದರ್ಸ್ ಇನ್ ಲಾ ಅನ್ನುವಂಥದ್ದು ಏನಾಗುತ್ತೆ? ಏಕವಚನ ಆಗಲ್ಲ, ಬಹುವಚನ ಆಗುತ್ತೆ. ಸೊ ಸರಿಯಾದ ಕಾಂಪೌಂಡ್ ನೌನ್ ಇದಕ್ಕೆ ಬ್ರದರ್ಸ್ ಇನ್ ಲಾ ಅನ್ನುವಂಥದ್ದಾಗತ್ತೆ. ಸೊ ಅದೇ ರೀತಿ ಈ ಒಂದು ಪ್ರಶ್ನೆಯಲ್ಲಿ ನೋಡಿ, ದೇರ್ ಆರ್ ನಾಟ್ ಎನಫ್ ರೈಸ್, ಐಡೆಂಟಿಫೈ ದ ಸೆಗ್ಮೆಂಟ್ ಇನ್ ದ ಸೆಂಟೆನ್ಸ್ ವಿಚ್ ಕಂಟೈನ್ಸ್ ದಿ ಗ್ರಾಮೆಟಿಕಲ್ ಎರರ್. ಯಾವುದರಲ್ಲಿ ತಪ್ಪಿದೆ ಅಂತ ಕಂಡುಹಿಡಿಬೇಕು, ಆಯಿತಾ? ಸೊ ಇದು ಯಾವ ಟಾಪಿಕ್ ಮೇಲೆ ಬರುತ್ತೆ? ಅನ್ಕೌಂಟಬಲ್ ನೌನ್ಸ್. ಅನ್ಕೌಂಟಬಲ್ ನೌನ್ಸ್. ಸೊ ನಾನು ಹೇಳಿದೆ ಅಲ್ವಾ ನಿಮಗೆ, ಅನ್ಕೌಂಟಬಲ್ ನೌನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಆನ್ಸರ್ ಮಾಡಿ. ದೇರ್ ಆರ್ ನಾಟ್ ಎನಫ್ ರೈಸ್, ಸೊ ಐ ಕೆನಾಟ್ ಮೇಕ್ ಪುಲಾವ್. ಯಾವುದ್ರಲ್ಲಿ ತಪ್ಪಿದೆ? ಸೊ ಐ ಕೆನಾಟ್ ಅಲ್ಲಿಲ್ಲ. ದೇರ್ ಆರ್, ಮೇಕ್ ಪುಲಾವ್, ನಾಟ್ ಎನಫ್ ರೈಸ್. ಸೊ ಎಲ್ಲಿ ತಪ್ಪಿದೆ? ರೈಸ್ ಅನ್ನುವಂಥದ್ದೇನು? ರೈಸ್ ಅನ್ನುವಂಥದ್ದು ಅನ್ಕೌಂಟಬಲ್ ನೌನು. ಅನ್ಕೌಂಟಬಲ್ ನೌನ್ ಇದ್ದರೆ ಅದು ಯಾವಾಗಲೂ ಯಾವ ರೂಪದಲ್ಲಿರಬೇಕು? ಸಿಂಗ್ಯುಲಾರ್ ರೂಪದಲ್ಲಿ, ಅಂದರೆ ಏಕವಚನದ ರೂಪದಲ್ಲೇ ಇರಬೇಕು. ಸಿಂಗ್ಯುಲಾರ್ ಫಾರ್ಮಲ್ಲಿ ಇರಬೇಕು. ಒಂದು ವೇಳೆ ಈ ಅನ್ಕೌಂಟಬಲ್ ನೌನ್ ರೈಸ್ ಅನ್ನುವಂಥದ್ದು ಸಿಂಗ್ಯುಲಾರ್ ಆದಾಗ ಇಲ್ಲಿ ಆರ್ ಯಾಕೆ ಸರ್ ಬಂತು? ಈಸ್ ಬರಬೇಕಲ್ವಾ? ದೇರ್ ಈಸ್ ನಾಟ್ ಎನಫ್ ರೈಸ್. ಸೊ ಅಕ್ಕಿಗಳಿರಲಿಲ್ಲ, ಹಾಗಾಗಿ ನಾನು ಪಲಾವ್ ಮಾಡೋಕ್ಕಾಗಿಲ್ಲ ಅಂತೀವ ನಾವು. ಅಕ್ಕಿ ಇರಲಿಲ್ಲ, ಅದಕ್ಕೆ ಪಲಾವ್ ಮಾಡಲಿಲ್ಲ ಅಂತೀವಿ. ಸೊ ಏಕವಚನದಲ್ಲಿ ಬಳಸ್ತೀವಿ. ಸೊ ಹಾಗಾಗಿ ಇಲ್ಲಿ ಆರ್ ಅನ್ನುವಂಥದ್ದು ತಪ್ಪು, ಈಸ್ ಅನ್ನುವಂಥದ್ದು ಸರಿ. ಸೊ ತಪ್ಪೆಲ್ಲಿದೆ? ದೇರ್ ಆರ್ ಅನ್ನುವಂಥದ್ದು, ದೇರ್ ಆರ್ ಅನ್ನುವಂಥದ್ರಲ್ಲಿ ತಪ್ಪಿದೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಸಿಂಪಲ್. ಇದೆಲ್ಲ ಯಾವುದ್ರಲ್ಲಿ ಬಂದಿರುವಂತಹ ಪ್ರಶ್ನೆಗಳು? ನೌನ್ಸಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಹಾಗೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಸೆಲೆಕ್ಟ್ ದಿ ಗ್ರೂಪ್ಸ್ ಆಫ್ ವರ್ಡ್ಸ್ ವಿಚ್ ಆರ್ ಸಿಂಗ್ಯುಲರ್. ಏಕವಚನದಲ್ಲಿ ಇರುವಂತಹ ನೌನ್ಸ್ಗಳ ಮೇಲೆ ನೀವು ಕಂಡುಹಿಡಿಬೇಕು ಯಾವುದು ಏಕವಚನದಲ್ಲಿದೆ ಅಂತ. ಡೇಟಾ, ಇನ್ಫಾರ್ಮೇಷನ್, ನಾಲೆಡ್ಜ್ ಮತ್ತು ವಿಸ್ಡಮ್. ಸೊ ಇದೆಲ್ಲ ಏಕವಚನ ಇದೆಯಾ, ಬಹುವಚನದಲ್ಲಿ ಇದೆಯಾ? ಇಲ್ಲಿ ನೋಡಿ, ದೀಸ್ ಅನ್ನುವಂಥದ್ದು ಬಹುವಚನ, ಆರ್ಟಿಕಲ್ ಅನ್ನುವಂಥದ್ದು ಏಕವಚನ, ಪೆನ್ ಅನ್ನುವಂಥದ್ದು ಏಕವಚನ, ಪೆನ್ಸಿಲ್ ಅನ್ನುವಂಥದ್ದು ಏಕವಚನ. ಬಟ್ ದೀಸ್ ಅನ್ನುವಂಥದ್ದು ಬಹುವಚನ. ದಿಸ್ ಅಂದರೆ ದಿಸ್ ಪೆನ್ ಅಂದರೆ ಈ ಪೆನ್ನು. ದೀಸ್ ಅಂದರೆ ಈ ಎಲ್ಲ ಪೆನ್ಗಳು. ಸೊ ದೀಸ್ ಅಂದರೆ ಬಹುವಚನ, ದಿಸ್ ಅಂದರೆ ಏಕವಚನ. ಕ್ಯಾರಮ್ಸ್, ಇಲ್ಲಿ ಎಸ್ ಇದೆ ನೋಡಿ, ಕ್ಯಾರಮ್ಸ್ ಇದು ಬಹುವಚನ. ಆದರೆ ಚೆಸ್ ನೋಡಿ, ಚೆಸ್ಸಲ್ಲಿ ಲಾಸ್ಟಲ್ಲಿ ಎಸ್ ಇದೆ, ಬಟ್ ಸ್ಟಿಲ್ ಇದೇನು ಏಕವಚನನೇ. ಬಟ್ ಇಲ್ಲಿ ಬಹುವಚನ ಇರೋದ್ರಿಂದ ಆಪ್ಷನ್ 2 ರಾಂಗು. ಕ್ಯಾರಮ್ಸಲ್ಲಿ ಬಹುವಚನ ಇರೋದ್ರಿಂದ ಆಪ್ಷನ್ 3 ರಾಂಗು. ಸಿಲಬಸ್ ಏಕವಚನ, ನ್ಯೂಕ್ಲಿಯಸ್
ಏಕವಚನ, ಫೋಕಸ್ ಏಕವಚನ, ಬ್ಯಾಕ್ಟೀರಿಯಂ ಕೂಡ ಏಕವಚನ. ಸೊ ಹಾಗಾಗಿ ನಿಮ್ಮ ಆನ್ಸರ್ ಏನಾಗುತ್ತೆ, ಆಪ್ಷನ್ 4 ಅನ್ನುವಂಥದ್ದು ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಸಿಲಬಸ್, ನ್ಯೂಕ್ಲಿಯಸ್, ಫೋಕಸ್, ಬ್ಯಾಕ್ಟೀರಿಯಂ. ಹಾಗಾದರೆ ಸರ್ ನೀವೇನು ಮಾಡಬೇಕು ಗೊತ್ತಾ, ಇವಾಗ ಇದಕ್ಕೆಲ್ಲದಕ್ಕೂ ಬಹುವಚನಗಳನ್ನು ಹೇಳಬೇಕು. ಸೊ ಇದಕ್ಕೆಲ್ಲ ಬಹುವಚನ ಏನಾಗುತ್ತೆ, ಸಿಲಬಸ್ಗೆ ಸಿಲಬೈ ಆಗುತ್ತೆ. ಸರ್ ಬಹಳ ಇಂಪಾರ್ಟೆಂಟು, ಅದಕ್ಕೆ ಬರ್ಸ್ತಾ ಇದ್ದೀನಿ, ಬರ್ಕೋಬೇಕಿದನ್ನು. ಸಿಲಬಸ್ಗೆ ಬಹುವಚನ ರೂಪ ಸಿಲಬೈ ಆಗುತ್ತೆ. ನ್ಯೂಕ್ಲಿಯಸ್ಗೆ ನ್ಯೂಕ್ಲಿಯೈ ಆಗುತ್ತೆ, ನ್ಯೂಕ್ಲಿಯೈ ಆಗುತ್ತೆ, ಸಿಲಬೈ ನ್ಯೂಕ್ಲಿಯೈ. ಆಮೇಲೆ ಫೋಕಸ್ಗೆ ಫೋಕೈ ಆಗುತ್ತೆ. ಓಕೆ, ಫೋಕಸ್ಗೆ ಫೋಕೈ ಆಗುತ್ತೆ. ಫೋಕಸಸ್ ಅನ್ನಲ್ಲ ನಾವು, ಫೋಕೈ ಅಂತೀವಿ. ಸೊ ನೆಕ್ಸ್ಟ್ ಏನಾದರೂ ಎಕ್ಸಾಮಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಬಿಟ್ಟು ಫೋಕಸ್ಗೆ ಫೋಕೈ ಅನ್ಬೇಕು, ಏಕವಚನಕ್ಕೆ ಬಹುವಚನ. ಬ್ಯಾಕ್ಟೀರಿಯಂಗೆ ಬ್ಯಾಕ್ಟೀರಿಯಾ ಅಂತೀವಿ. ಓಕೆ, ಅಕಸ್ಮಾತ್ ಒಂದು ವೇಳೆ ಬ್ಯಾಕ್ಟೀರಿಯಾ ಅಂತ ಕೊಟ್ಟು ಬ್ಯಾಕ್ಟೀರಿಯಾಸ್ ಅಂತ ಕೊಟ್ಟರೆ ಇದು ರಾಂಗು. ಬ್ಯಾಕ್ಟೀರಿಯಾಸ್ ಅನ್ನಲ್ಲ ನಾವು, ಬ್ಯಾಕ್ಟೀರಿಯಾ ಅನ್ನೋದೇ ಬಹುವಚನ, ಬ್ಯಾಕ್ಟೀರಿಯಂ ಅನ್ನುವಂಥದ್ದು ಏಕವಚನ. ಅರ್ಥ ಆಗ್ತಿದ್ಯಾ? ಸೊ ಇದೆಲ್ಲ ನೋಡಿದ್ರೆ ಈ ನೌನ್ಸಲ್ಲಿ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ನೀವು? ನೌನ್ಸಲ್ಲಿ ಬಹಳಷ್ಟು ಫೋಕಸನ್ನು ನೀವು ಸಿಂಗ್ಯುಲರ್ ಫಾರ್ಮ್ ಮತ್ತು ಪ್ಲೂರಲ್ ಫಾರ್ಮ್ ಮೇಲೆ ವಹಿಸಬೇಕು. ಸಿಂಗ್ಯುಲಾರ್ಗೆ ಏನಂತಾರೆ, ಪ್ಲೂರಲ್ಗೆ ಏನಂತಾರೆ. ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ಸನ್ನು, ಕ್ವೆಶನ್ಸನ್ನು ಕೇಳ್ತಾರೆ ನೌನ್ಸ್ ಮೇಲೆ, ಅದು ಕಲೆಕ್ಟಿವ್ ನೌನ್ಸು. ಯಾವುದು? ಕಲೆಕ್ಟಿವ್ ನೌನ್ಸು. ಅಂದರೆ ಟೈಗರ್ಗಳ ಗುಂಪಿಗೆ ಏನಂತಾರೆ, ಟೈಗರ್ಗಳ ಗುಂಪಿಗೆ ಏನಂತಾರೆ, ಸರ್ಚ್ ಮಾಡಿ ಬರ್ಕೊಳ್ಳಿ. ಏನಂತಾರೆ ಟೈಗರ್ನ ಗುಂಪಿಗೆ? ಹಸುಗಳ ಗುಂಪಿಗೆ ಏನಂತಾರೆ, ಪಕ್ಷಿಗಳ ಗುಂಪಿಗೆ ಏನಂತಾರೆ. ಓಕೆ, ಇದನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಆಯಿತಾ? ಸೊ ಇಲ್ಲಿಗೆ ನಿಮ್ಮ ನೌನ್ಸ್ನ ಟಾಪಿಕ್ ಮುಕ್ತಾಯ ಆಗುತ್ತೆ. ಸೊ ಮೋರ್ ಟು ಫೋಕಸ್ ಆನ್. ಸೊ ಫೋಕಸ್ ಪಾಯಿಂಟ್ಸ್ ಏನು ನೌನ್ಸಲ್ಲಿ? ಸೊ ನಿಮಗೆ ಫಾಸ್ಟಾಗಿ ರಿವೈಸ್ ಮಾಡಿಸೋದಾದರೆ, ನಾಮಪದ ಅಂತಂದರೆ ಹೆಸರುಗಳು. ಸೊ ಒಂದು ವಸ್ತು, ಒಂದು ಪ್ಲೇಸು, ಒಂದು ಅನಿಮಲ್ಲು, ಒಂದು ಪರ್ಸನ್ನ ಹೆಸರುಗಳನ್ನು ಅಥವಾ ಒಂದು ಐಡಿಯಾದ ಹೆಸರುಗಳನ್ನು ನಾವು ನಾಮಪದ ಅಂತ ಕರಿತೀವಿ. ಆ ನಾಮಪದಗಳಲ್ಲಿ ವೇರಿಯಸ್ ಟೈಪ್ಸ್ ಇದೆ. ಸೊ ಆ ಟೈಪ್ಗಳು ಫೋಕಸ್ ಮಾಡಬೇಕು ನೀವು. ಆ ಟೈಪ್ಸ್ಗಳು ಫೋಕಸ್ ಮಾಡಬೇಕು. ಪ್ರಾಪರ್ ನೌನ್ ಬರುತ್ತೆ, ಕಾಮನ್ ನೌನ್ ಬರುತ್ತೆ, ಕೌಂಟಬಲ್ ನೌನ್ ಬರುತ್ತೆ, ಅನ್ಕೌಂಟಬಲ್ ನೌನ್ ಬರುತ್ತೆ, ಆಮೇಲೆ ಕಾಂಪೌಂಡ್ ನೌನ್ ಬರುತ್ತೆ, ಕಾಂಕ್ರೀಟ್ ನೌನ್ ಬರುತ್ತೆ, ಅಬ್ಸ್ಟ್ರಾಕ್ಟ್ ನೌನ್ ಬರುತ್ತೆ. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ನೌನ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಅದಾದಮೇಲೆ ಅನದರ್ ಫೋಕಸ್ ಪಾಯಿಂಟ್ ಹಿಯರ್ ಈಸ್ ಕೌಂಟಬಲ್ ನೌನ್. ಸೊ ಕೌಂಟಬಲ್ ನೌನ್ಸಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್ಸು, ಏಕವಚನ ಮತ್ತು ಬಹುವಚನದ ರೂಪಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಪ್ರಶ್ನೆಗಳು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಮೇಲೆ ಕೇಳಿರುವಂಥದ್ದು. ಅದಾದಮೇಲೆ ಅನ್ಕೌಂಟಬಲ್ ನೌನ್ಸ್ ಇಂಪಾರ್ಟೆಂಟು. ಯಾವುದನ್ನು ಎಣ್ಸೋಕ್ಕಾಗಲ್ಲ ಅದನ್ನು ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಅಂತೀವಿ. ಇದ್ರ ಮೇಲೂ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ. ಅದಾದಮೇಲೆ 2 ಎಕ್ಸಾಮ್ ಟ್ರ್ಯಾಪ್ಗಳನ್ನು ಏನಪ್ಪ ಅಂತಂದರೆ, ಆ ಒಂದು ಎಕ್ಸೆಪ್ಷನ್ ನಾನು ನೋಟ್ ಅಂತ ಕೊಟ್ಟಿದ್ದೀನಲ್ವಾ, ಆ ನೋಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಆ ನೋಟ್ಗಳಲ್ಲಿ ನಿಮಗೆ ಏನು ಕಾಣುತ್ತೆ, ಕೆಲವೊಂದು ಪದಗಳು ಯಾವಾಗಲೂ ಬಹುವಚನ ರೂಪದಲ್ಲಿ ಇರ್ತವೆ. ಆ ಒಂದು ಪದಗಳು ನಿಮ್ಗೆ ಗೊತ್ತಿರಬೇಕು. ಕೆಲವೊಂದು ಪದಗಳು ನೋಡೋದಕ್ಕೆ ಬಹುವಚನ ಅನಿಸುತ್ತೆ, ಬಟ್ ಅದು ಬಹುವಚನ ಅಲ್ಲ, ಏಕವಚನವಾಗಿರ್ತವೆ. ಫಾರ್ ಎಕ್ಸಾಂಪಲ್ ನ್ಯೂಸ್, ಲಗೇಜ್, ಇದೆಲ್ಲ ಏನು, ಲಗೇಜ್ ಎಲ್ಲ ಬಹುವಚನದಲ್ಲೇ ಇರಬೇಕಾಗಿರುವಂಥದ್ದು. ಸೊ ಲಗೇಜ್ ಅನ್ನುವಂಥದ್ದು ಯಾವಾಗಲೂ ಬಹುವಚನನೇ. ಸೊ ರೈಸ್, ದೇರ್ ಈಸ್ ನೋ ಬಹುವಚನ ಫಾರ್ ಇಟ್, ದೇರ್ ಈಸ್ ನೋ ಪ್ಲೂರಲ್ ಫಾರ್ ಇಟ್. ರೈಸ್ ಅಂದರೆ ರೈಸೇ, ಸಿಂಗ್ಯುಲರ್ಗೂ ರೈಸೇ, ಪ್ಲೂರಲ್ಗೂ ರೈಸೇ. ಸೊ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅನ್ನುವಂಥ ಕಾನ್ಸೆಪ್ಟೇ ಇರಲ್ಲ, ಯಾಕಂದರೆ ಅದು ಅನ್ಕೌಂಟಬಲ್ ನೌನ್ಸ್ ಆಗಿರುತ್ತೆ. ಆಯಿತಾ? ಫಾರ್ ಎಕ್ಸಾಂಪಲ್ ಲಗೇಜ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಇನ್ನಿಂಗ್ಸ್ ಆಗಿರ್ಬೋದು, ಇವೆಲ್ಲ ಬಹುವಚನ ಅಂತ ಅನಿಸುತ್ತೆ, ಆದರೆ ಅವು ಏಕವಚನದ ರೂಪದಲ್ಲಿ ಇರ್ತವೆ.
ಅರ್ಥ ಆಯ್ತಾ? ಸೊ ಇದಿಷ್ಟು ಇಂಪಾರ್ಟೆಂಟ್ ನೌನ್ಸ್ನ ಟಾಪಿಕ್ನಲ್ಲಿ. ಓಕೆ, ಸೊ ಮುಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಮುಂದಿನ ಕ್ಲಾಸ್ನಲ್ಲಿ ನಾವು ನೆಕ್ಸ್ಟ್ ಟಾಪಿಕ್ ಆದಂತಹ ಪ್ರನೌನ್ಸ್ಗೆ ಹೋಗೋಣ. ಪ್ರನೌನ್ಸಲ್ಲಿ ಪ್ರನೌನ್ ಅಂದರೆ ಏನು, ಸರ್ವನಾಮ ಆಗಿರುತ್ತೆ. ಆ ಪ್ರನೌನ್ಸಲ್ಲಿ ಟೈಪ್ಸ್ ಆಫ್ ಪ್ರನೌನ್ಸ್ ಯಾವುದು ಅನ್ನುವಂಥದ್ದನ್ನು ನೋಡೋಣ. ಯಾಕಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ವಿಲೇಜ್ ಅಕೌಂಟೆಂಟಲ್ಲಿ ಒಂದು ಪ್ರಶ್ನೆ ಡೈರೆಕ್ಟಾಗಿ ಒಂದು ಸೆಂಟೆನ್ಸನ್ನು ಕೊಟ್ಬಿಟ್ಟು ಇದರಲ್ಲಿ ರಿಲೇಟಿವ್ ಪ್ರನೌನನ್ನು ಹುಡುಕಿ ಅಂತ ಕೊಟ್ಟಿದ್ರು. ಸೊ ಹಾಗಾಗಿ ಪ್ರನೌನ್ಸ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ರನೌನ್ಸನ್ನು ನೋಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.